ಸ್ಯಾನ್ನಸ್ತವಾಂಘ್ರಿರಶುಭಾಷಯ ಧೂಮಕೇತು ಕ್ಷೇಮಾಯಯೋ ಮುನಿಭಿರಾರ್ದ್ರ ಹೃದೋಹ್ಯಮಾನಃ ಯಸ್ಸಾತ್ವಿಕೈಃ ಸಮವಿಭೂತಿಭಿರಾತ್ಮವಿದ್ಭಿಃ ವ್ಯೂಹ್ಯ ಅರ್ಚಿತಃ ಸವನಶಃ ಸಮವಿಕ್ರಮೈರ್ಯಃ. ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರದ 289ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಇದು ಭಾಗವತದ 11ನೇ ಸ್ಕಂದದ 6ನೇ ಅಧ್ಯಾಯದ 10ನೇ ಶ್ಲೋಕ. ಮನುಷ್ಯ ಮಾಡಬೇಕಾದ ಪೂಜಾ ಅಂತನ್ನೋದು ಅನೇಕ ಥರದ್ದು. ಎಲ್ಲೆಲ್ಲಿ ಹೇಗೆ ಪೂಜಾ ಮಾಡಬೇಕೋ ಆ ಎಲ್ಲ ಪೂಜಾಗಳನ್ನು ಮಾಡಲೇಬೇಕು. ಗರ್ಭಗುಡಿಯಲ್ಲಿ, ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಏನೋ ಒಂದು ಶಿಲಾ ವಿಗ್ರಹ ಅಥವಾ ಲೋಹದ ವಿಗ್ರಹ ಅಥವಾ ಕಟ್ಟಿಗೆ ವಿಗ್ರಹ ಇರ್ತದಲ್ಲ, ಅದಕ್ಕೆ ಮಾತ್ರ ಪೂಜಾ ಮಾಡ್ತೀವಿ ಅನ್ನುವಂತಿಲ್ಲ. ಮನುಷ್ಯ ಮಾಡಬೇಕಾದ ಉಳಿದ ಕೆಲವು ಪೂಜಾಗಳನ್ನು ಮಾಡಲೇಬೇಕಂತ. ಅದ್ಯಾವ ಪೂಜಾ ಅಂದರೆ ನಾವೀಗಾಗಲೇ ಅನೇಕ ಕಡೆ ನೋಡಿದ್ದೇವೆ. ತದ್ವಿದ್ಯ ಅನಂತಸ್ಯ ಮಹತ್ ಸಮರ್ಪಣಂ ಅಂತ. ಸಮಂ ಮನೋಧತ್ಸ್ವ. ಎಲ್ಲ ಕಡೆ ನಾವು ನೋಡುವಂಥ ಜಡ ಚೇತನ, ಚೇತನದಲ್ಲಿಯೂ ಕೂಡ ಪ್ರಾಣಿ ಪಕ್ಷಿ ಇತ್ಯಾದಿ ಯಾವುದೇ ವಸ್ತು ಇರಲಿ, ವ್ಯಕ್ತಿ ಇರಲಿ, ಎಲ್ಲ ಕಡೆಯೂ ಕೂಡ ಭಗವಂತನನ್ನ ಕಾಣಬೇಕು. ಈ ಥರ ಕಾಣುವುದೇನಿದೆ ಭಗವಂತನ ಒಂದು ದೊಡ್ಡ ಪೂಜಾ. ಇದನ್ನು ನಾವು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಇದು ಹೊರಗೆ ನಾವು ಮಾಡುವಂಥ ಪೂಜಾ. ಇದಲ್ಲದೆ ನಾವು ಗರ್ಭಗುಡಿಯಲ್ಲಿ ಮಾಡುವಂಥ ಪೂಜಾ, ಒಂದು ದೇವಾಲಯ ಮಠಗಳಲ್ಲಿ ಗರ್ಭಗುಡಿ ಇರ್ತದೆ, ಅಲ್ಲಿ ಭಗವಂತನನ್ನು ಪೂಜಿಸುವುದು ಒಂದು ಮಾರ್ಗ. ಮತ್ತೆ ವ್ಯಕ್ತಿಯೊಬ್ಬ ತಾನು ವೈಯಕ್ತಿಕವಾಗಿ ಮಾಡಿಕೊಳ್ಳುವಂಥ ಪೂಜಾ, ಇದು ಒಂದು ಪೂಜಾನೂ ಕೂಡ ಅತ್ಯಂತ ಮಹತ್ವದ್ದು. ಗರ್ಭಗುಡಿಗಳು, ದೇವಾಲಯಗಳು, ಮಠಗಳು, ಮಂದಿರಗಳು ಸಾಮೂಹಿಕ ಅನುಕೂಲಕ್ಕಾಗಿ, ಸಾಮೂಹಿಕ ಸಾಧನೆಗಾಗಿ ಇರುವಂಥ ಕೇಂದ್ರಗಳು. ವ್ಯಕ್ತಿ ತಾನು ಬೆಳಗಾಗಿ ಎದ್ದ ಮೇಲೆ ಶೌಚ ಆಚಮನ, ಶೌಚ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶುಚಿರ್ಭೂತನಾಗಿ ಅವನು ಮಾಡುವಂಥ ವೈಯಕ್ತಿಕ ಪೂಜಾ ಒಂದಿರ್ತದೆ, ಅದನ್ನೂ ಮಾಡಬೇಕು. ವೈಯಕ್ತಿಕ ಪೂಜಾ ಒಂದು, ಧ್ಯಾನ ಒಂದು, ದೇವಾಲಯ ಮೊದಲಾದ ಕಡೆ ಮಾಡುವಂಥ ಪೂಜಾ ಇದಿನ್ನೊಂದು. ಮತ್ತೆ ಯಾರೇ ಭಗವಂತನ ಸನ್ನಿಧಾನ ಪಾತ್ರರಾದಂಥ ಜಡ ಚೇತನ ಪ್ರಾಣಿ ಪಕ್ಷಿ ಇತ್ಯಾದಿ ಯಾರು ಕಂಡ್ರು ಅಲ್ಲಿ ಎಲ್ಲ ಕಡೆ ಭಗವಂತನನ್ನು ಕಾಣುವುದು ಮತ್ತೊಂದು ಪೂಜಾ. ಈ ಥರದ್ದು ಎಲ್ಲ ಪೂಜಾ. ಈ ಎಲ್ಲ ಪೂಜೆಗಳನ್ನೂ ಸಾಧಕ ಮಾಡಬೇಕು. ಮತ್ತೊಂದು ನಾವು ನೋಡಿದ್ವಿ ಭಗವದ್ಗೀತಾದಲ್ಲಿ, ನಾವೇನು ಮಾಡುವಂಥ ಕರ್ತವ್ಯ ಇದೆ ಆ ಕರ್ತವ್ಯ ಎಲ್ಲವೂ ಕೂಡ ಒಂದೊಂದು ಪೂಜಾನೇ. ಈ ಯುದ್ಧ ಮಾಡಿದರೆ ಅದು ಒಂದು ಪೂಜಾನೇ. ಮತ್ತೆ ಒಬ್ರು ಯಾರೋ ಆಡಳಿತ ಮಾಡಿದರೆ, ತಮ್ಮ ವ್ಯಾಪಾರ ಮಾಡಿದರೆ, ತಮ್ಮ ಕರ್ತವ್ಯಗಳನ್ನು ಮಾಡಿದರೆ ಅವೆಲ್ಲವೂ ಕೂಡ ಪೂಜಾ ಅಂತಲೇ ಅನಿಸ್ಕೋತವೆ. ಹೀಗೆ ನಾನಾ ಥರದ ಪೂಜೆಗಳನ್ನು ಮಾಡಬೇಕು. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು, ನಾವು ಮಾಡಬೇಕಾದ ಪೂಜಾದ ಮಹತ್ವವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದರ ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾರೆ. ಭಾಗವತದ 11ನೇ ಸ್ಕಂದದಲ್ಲಿ ಈ ಎಲ್ಲ ವಿಷಯಗಳನ್ನೇ ಹೆಚ್ಚು ವರ್ಣಿಸ್ತಾರೆ. ಈ ನಾವು ಮಾಡುವಂಥ ಉದ್ಯೋಗ ವ್ಯಾಪಾರ ಇದೆಲ್ಲವೂ ಕೂಡ ಭಗವಂತನ ಪೂಜಾ ಅಂತ ಮಾಡಬೇಕು. ಅದಷ್ಟೇ ಅಲ್ಲದೆ ಒಟ್ಟಾರೆ ಜೀವನವೇ ಭಗವಂತನ ಪೂಜಾ. ಪುರುಷೋಭಾವ ಯಜ್ಞ ಅಂತ ಉಪನಿಷತ್ತು ಹೇಳ್ತದೆ. ಮತ್ತೆ ಆ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ಇಡೀ ಜೀವನವೇ ಒಂದು ಯಜ್ಞ ಅಂತ ಹೇಳ್ತದೆ. ಯಾವತ್ತೋ ಒಂದು ನಿರ್ದಿಷ್ಟವಾದ ಶ್ರಾವಣ ಮಾಸ ಮೊದಲಾದ ಮಾಸಗಳಲ್ಲಿ ಮಾತ್ರ ಅಲ್ಲ, ಒಂದು ಹೊತ್ತಿನಲ್ಲಿ ಮಾತ್ರ ಅಲ್ಲ, ಇಡೀ ಜೀವನವೇ ಮನುಷ್ಯ ಹುಟ್ಟಿದ ಮೇಲಿಂದ ಸಾಯುವವರೆಗೆ ಮಾಡುವಂಥ ಇಡೀ ಜೀವನವೇ ಒಂದು ಯಜ್ಞ ಅಂತ ಹೇಳ್ತಾರೆ. ಆ ಮಾತು ಇಲ್ಲಿ ಯಾಕೆ ತಗೊಂಡೆ ಅಂದರೆ, ಸವನಶಃ ಅಂತ ಒಂದು ಶಬ್ದ ಇದೆ. ವ್ಯೂಹ್ಯ ಅರ್ಚಿತಃ ಸವನಶಃ. ಸವನ ಅಂದರೆ ಯಜ್ಞ, ಸವನಶಃ ಯಜ್ಞಗಳ ರೂಪದಲ್ಲಿ 3 ಯಜ್ಞಗಳನ್ನು ಸಾಧಕ ಮಾಡಬೇಕು. ಅದ್ಯಾವುದು 3 ಯಜ್ಞ ಅಂದರೆ, ಇದು ನಿಮ್ಗೆ ಕೇಳಿದವರಿಗೆ ಇದು ಬೇರೆ ಬೇರೆ ಕಡೆ ಬಳಕೆ ಇರೋದು, ಮಠ ಮಂದಿರಗಳಲ್ಲಿ ಕ್ಷೇತ್ರಗಳಲ್ಲಿ ಬಳಕೆ ಇರೋದನ್ನ ನೀವು ಕೇಳಿರ್ತೀರಿ, ಗೊತ್ತಿರ್ತದೆ. ಪ್ರಾತಃ ಪೂಜಾ, ಮಧ್ಯಾಹ್ನ ಪೂಜಾ ಮತ್ತು ಸಾಯಂಕಾಲದ ಪೂಜಾ ಅಂತ 3 ಹೊತ್ತಿನ ಪೂಜಾ ಇರ್ತದೆ.
ಎಲ್ಲ ದೇವಾಲಯಗಳಲ್ಲಿ ಅದು ಆಗದೇ ಇರಬಹುದು, ವಾಸ್ತವಿಕವಾಗಿ ಮಾಡಬೇಕು ಎಲ್ಲ ದೇವಾಲಯಗಳಲ್ಲೂ. ಆದರೂ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆನೆ ಆ ಅರ್ಚಕರಾದವರು ಆ ಭಗವಂತನ ವಿಗ್ರಹಗಳ ಮೇಲೆ ಕಳೆದ ದಿವಸ ಏನು ನಿರ್ಮಾಲ್ಯ ಇರ್ತದಲ್ಲ ಅದನ್ನೆಲ್ಲ ವಿಸರ್ಜಿಸಿರ್ಬೇಕು. ಅದನ್ನ ಸೂರ್ಯೋದಯ ಆದಮೇಲೆ ಇಡುವಂತಿಲ್ಲ. ಆದ್ರಿಂದ ಸೂರ್ಯೋದಯಕ್ಕಿಂತ ಮುಂಚೆನೇ ಹೇಳ್ಬೇಕು, ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ, ಅರ್ಚಕನ ಸ್ನಾನ ಇತ್ಯಾದಿಗಳು ಆಗಿ ಹೋಗಿರ್ಬೇಕು. ಅರ್ಚಕಂದಷ್ಟೇ ಅಲ್ಲ, ಸಾಧಕಂದು ಆಗಬೇಕು. ನಾವೇನು ಯಾವುದೇ ಗುಡಿ ಒಳಗೆ ಅರ್ಚಕರಲ್ಲ, ನಾವೇನು ಬೇಕಾಬಿಟ್ಟು ಸ್ನಾನ ಮಾಡಿದ್ರೆ ನಡೀತದೆ ಅಂತ ಅನ್ನುವಂತಿಲ್ಲ. ನಮ್ಮ ಮನೆಯೊಳಗೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಆಗಿರ್ಬೇಕು. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತಿರ್ತಾರೆ. ಈ ಸೂರ್ಯೋದಯ ಆಗುವುದಕ್ಕಿಂತ 1.5 ಗಂಟೆ ಮುಂಚೆ ಇದನ್ನ ಅರುಣೋದಯ ಕಾಲ ಅಂತ ಕರೀತಾರೆ. ಸೂರ್ಯ ಹುಟ್ಟುವ ಕಾಲಕ್ಕೆ ಸೂರ್ಯೋದಯ ಕಾಲ ಅಂತ ಕರೀತಾರೆ. ಅರುಣೋದಯ ಕಾಲ ಅಂದ್ರೆ, ಅರುಣ ಅಂದ್ರೆ ಸೂರ್ಯನ ಸಾರಥಿ. ಅವನು ಸ್ವಲ್ಪ ಮೊದಲೇ ಹುಟ್ಟಿರ್ತಾನಂತೆ. ಅಧಿಕಾರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎದ್ದು ಹೊರಗೆ ಬರೋದಕ್ಕಿಂತ ಮುಂಚೆನೆ ಅವ್ರ ಸಾರಥಿಗಳು ಮೊದಲು ತಯಾರಾಗಿ ವಾಹನ ರೆಡಿ ಮಾಡಿರ್ತಾರಲ್ಲ, ಆ ಥರ ಅರುಣ ಮೊದಲೇ ಎದ್ದು ಬಂದಿರ್ತಾನೆ. ಅದರಿಂದ ಸೂರ್ಯೋದಯ 6 ಗಂಟೆಗಿದ್ರೆ 4:15 ಅರುಣೋದಯ ಇರ್ತದೆ. ಆ ಅರುಣೋದಯ ಕಾಲಕ್ಕೆ ಹೇಳ್ಬೇಕು. ಎದ್ದು ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಬೇಕು. ಸೂರ್ಯ ಉಪಾಸನೆ ಮಾಡುವುದಿದ್ರೆ ಸೂರ್ಯನ ಉಪಾಸನೆಯನ್ನು ಮಾಡಿರಬೇಕು. ದೇವಾಲಯ ಅಥವಾ ತಮ್ಮ ವೈಯಕ್ತಿಕ ಮನೆ ಇತ್ಯಾದಿಗಳಲ್ಲೂ ಕೂಡ ನಿರ್ಮಾಲ್ಯ, ಹಿಂದಿನ ದಿವಸದ ನಿರ್ಮಾಲ್ಯ ಏನಿರ್ತದೆ ಅದನ್ನು ವಿಸರ್ಜನೆ ಮಾಡಿ ಮುಗಿಸ್ಬೇಕು. ಮಾಡಿ ಮುಗಿಸಿ ಪೂಜಾ ಮಾಡಿರ್ಬೇಕು. ಆ ಹೊತ್ತಿಗೆ ಯಾರು ಭಕ್ತರು ಬರೋರಿದ್ರೆ ಆ ಹಿಂದಿನ ನಿರ್ಮಾಲ್ಯ ಎಲ್ಲ ವಿಸರ್ಜನೆ ಮಾಡಿ ಮುಗಿಸಿ ಹೊಸ ಪೂಜಾ ಪ್ರಾರಂಭ ಕಂಡಿರ್ಬೇಕು. ಇದನ್ನು ನೀವು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನೋಡಿರ್ತೀರಿ. ಅದಾದ್ಮೇಲೆ ಮಧ್ಯಾಹ್ನದ ಪೂಜಾ ಅಂತ ಇನ್ನೊಂದು, ಮತ್ತೆ ಸಾಯಂಕಾಲದ ಪೂಜಾ ಅಂತ ಇನ್ನೊಂದು, ಒಟ್ಟು 3 ಪೂಜಾಗಳು. ಇದು ದೇವಾಲಯಗಳಲ್ಲಿ ನಡೆಯುವಂತ ಪೂಜೆಗಾಯ್ತು. ಈ ಯಜ್ಞಗಳು ಅಂತ ಏನು ಮಾಡ್ತಿದ್ರಲ್ಲ ಹಿಂದಿನ ಕಾಲದಲ್ಲಿ, ಆ ಯಜ್ಞಗಳು ಕೂಡ ಪ್ರಾತಃ ಸವನ ಅಂದ್ರೆ ಯಜ್ಞ. ಇಲ್ಲಿ ಬಂದಿರುವಂತಹ ಸವನಶಃ ಅಂತ ಏನು ಶಬ್ದ ಇದೆ, ಅಲ್ಲಿ ಸವನ ಅಂದ್ರೆ ಯಜ್ಞ. ಯಜ್ಞಗಳು ಕೂಡ 3. ಈಗ ನಾವೆಲ್ಲಾದ್ರೂ ಪುರೋಹಿತರು, ಸ್ವಾಮಿಗಳು ಮಾಡುವಂಥ ಯಜ್ಞ, ಪಂಡಿತರು ಮಾಡುವಂಥ ಯಜ್ಞಗಳು ನೀವು ನೋಡಿದ್ರೆ 3 ಯಜ್ಞ ಯಾರು ಮಾಡೋದಿಲ್ಲ. ಬೆಳಗಾಗಿ ಎದ್ದ ಮೇಲೆ ಒಂದು ಯಜ್ಞ ಮಾಡ್ತಾರೆ, ಶಾಂತಿ ಹೋಮ ಇತ್ಯಾದಿ ಏನಾದ್ರು ಮಾಡೋದಿದ್ರೆ. ಮನುಷ್ಯನ ಅಸಾಮರ್ಥ್ಯದಿಂದಾಗಿ, ಅವನ ಅನವಧಾನದಿಂದಾಗಿ, ತಿಳುವಳಿಕೆ ಕೊರತೆಯಿಂದಾಗಿ ಅಂತಂತ ಒಂದೊಂದೇ ಆಗ್ತವೆ. ವಾಸ್ತವಿಕವಾಗಿ 3 ಯಜ್ಞ ಮಾಡ್ತಿದ್ರಂತೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ ಈಗ 3 ಯಜ್ಞಗಳು. ಇಲ್ಲೊಂದು ಶಾಸ್ತ್ರ ನಮಗೊಂದು ಸೌಲಭ್ಯ ಕೊಟ್ಟಿದೆ. ಯಜ್ಞ ಮಾಡ್ಬೇಕಾದ್ರೆ ಪುರೋಹಿತರು ಬೇಕು, ಸ್ವಾಮಿಗಳು ಬೇಕು, ಪಂಡಿತರು ಬೇಕು, ಯಾರಾದ್ರೂ ಒಬ್ರು ಬೇಕು. ಯಜ್ಞದ ಕುಂಡ ಇರಬೇಕು, ತುಪ್ಪ, ಆಹುತಿ, ಅಕ್ಕಿ, ವಿಶೇಷ ಪ್ರಕ್ರಿಯೆ ಆದ. ಎಲ್ಲಾ ಸಂದರ್ಭದಲ್ಲೂ ಪ್ರತಿನಿತ್ಯ ಆ ಪುರೋಹಿತರನ್ನ ಕರ್ಕೊಂಡು ಬಾ, ಅವ್ರಿಂದ ಕೆಲಸ ಮಾಡಿಸೋದು, ಇದೆಲ್ಲ ಮಾಡೋದು ಪ್ರಾಯೋಗಿಕವಾಗಿ ಸಾಧ್ಯ ಆಗದೆ ಇರಬಹುದು. ಅದಕ್ಕೆ ಮನುಷ್ಯ ತನ್ನ ಜೀವಮಾನದಲ್ಲಿ ತಾನು ಬೆಳಗ್ಗೆ ಎದ್ದ ಕೂಡಲೇ ಅದೊಂದನ್ನು ಯಜ್ಞ ಅಂತ ತಿಳಿದು ಆ ಕೃತ್ಯ ಮಾಡಿ ಮುಗಿಸ್ಬೇಕು. ಸೂರ್ಯೋದಯಕ್ಕಿಂತ ಮುಂಚೆನೆ ಅವನ ಸ್ನಾನ ಇತ್ಯಾದಿಗಳು ಆಗಿರ್ಬೇಕು. ನಾನು ಅವಾಗ ಹೇಳಿದೆ, ಈ ಮಠ ಮಂದಿರಗಳೇನಿವೆ ಅವು ಸಾರ್ವಜನಿಕರ ಉಪಯೋಗಕ್ಕಾಗಿ, ನಮ್ಮೆಲ್ಲರ ಸಾಧನೆಗಾಗಿರುವಂಥವು. ಪುಣ್ಯ, ಪುರಾಣ, ಪ್ರವಚನ, ಹರಿಕಥೆ, ಸಂಗೀತ ಇತ್ಯಾದಿಗಳ ಶ್ರವಣಕ್ಕಾಗಿ ಅನೇಕ ಜನರಿಗಾಗಿರುವಂಥವು. ನಾವು ನಮ್ಮ ಮನೆಯಲ್ಲಿ ಏನು ಮಾಡ್ಕೋತೀವಲ್ಲ ಅದು ವೈಯಕ್ತಿಕ ಪೂಜಾ. ಆ ವೈಯಕ್ತಿಕ ಪೂಜಾ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಒಂದು ದೇವಸ್ಥಾನ ಹೊಂದಿರ್ತದೆ. ಈಶಾನ್ಯ ಮೂಲೆಯೊಳಗೆ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದೊಳಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪೂಜಾ ಮಾಡಬೇಕು. ಯಾರು ಶಾಲಗ್ರಾಮ ಪೂಜಾ ಮಾಡಿದ್ರೆ ಶಾಲಗ್ರಾಮ ಪೂಜಾ ಮಾಡ್ತಾರೆ, ಯಾರಾದ್ರೂ ಇಷ್ಟಲಿಂಗ ಪೂಜಾ ಮಾಡಿದ್ರೆ ಇಷ್ಟಲಿಂಗ ಪೂಜಾ ಮಾಡ್ತಾರೆ. ಯಾಕೆ ಅದನ್ನೆಲ್ಲ ತಂದಿದ್ರು ಹಿಂದಿನವರು ಅಂದ್ರೆ, ಯಾರೋ ಸ್ವಾಮಿಗಳು ಮಠಗಳಲ್ಲಿ ಮಂದಿರಗಳಲ್ಲಿ ಶಿವನ ಲಿಂಗ ಮಾಡಿದ್ರು, ಅದನ್ನ ಪೂಜೆ ಆಗ್ತದೆ, ಶ್ರಾವಣಕ್ಕೊಂದ್ಸರಿ ಹೋಗಿ ಬಂದ್ರಾಯ್ತು ಅಂತಲ್ಲ. ಇಷ್ಟಲಿಂಗ ಪೂಜಾವನ್ನು ಕೂಡ, ಇಷ್ಟ ದೈವ ಪೂಜಾ, ಅದು ನೀವು ಲಿಂಗ ಅಂತ ಆದ್ರೂ ತಿಳಿರಿ, ಮತ್ತೇನಾದ್ರೂ ತಿಳಿರಿ, ಪ್ರತಿಯೊಬ್ಬರಿಗೂ ಕೂಡ ಅವನದಾದ ಒಂದು ಲಿಂಗ ಇದ್ದೇ ಇರ್ತದೆ. ಅವನಿಗೆ ಯಾವಾಗ ಅವನು ಆ ಸಾಧನೆ ಮಾರ್ಗಕ್ಕೆ ಅವನನ್ನು ಪರಿಚಯಿಸ್ತಾರಲ್ಲ ಪುರೋಹಿತರು ಮೊದಲಾದವರು, ಆವಾಗ ಅವನ ಸಾಧನೆ ಪ್ರಾರಂಭ ಕಾಣ್ತದೆ. ಇದು ಸುಮಾರು 7-8 ವಯಸ್ಸಿಗೆ ಪ್ರಾರಂಭ ಕಾಣ್ತದೆ ಅಂತ ತಿಳ್ಕೊಳ್ಳೋಣ. ಎಲ್ಲರಲ್ಲೂ ಇದ್ದೇ ಇದೆ, ಅದು ತಪ್ಪು ಹೋಗಿದೆ ಅಷ್ಟೇ. ಈಗ ವಾಸ್ತವಿಕವಾಗಿ ಅದನ್ನೆಲ್ಲ ಅವ್ರು ಮಾಡಲೇಬೇಕು. ಅದು ವೈಯಕ್ತಿಕ ಪೂಜಾ, ಶಾಲಗ್ರಾಮ ಪೂಜೆ, ಸೂರ್ಯನ ಆರಾಧನೆ,
ಸೂರ್ಯನಿಗೆ ಅರ್ಘ್ಯ ಕೊಡೋದು ಇತ್ಯಾದಿಗಳನ್ನೆಲ್ಲ ವೈಯಕ್ತಿಕವಾಗಿ ಪ್ರತಿಯೊಬ್ಬನು ಕೂಡ ಮಾಡಲೇಬೇಕು. ಹಾಗೆ ಮಧ್ಯಾಹ್ನನೂ ಮಾಡಬೇಕು, ಸಾಯಂಕಾಲನೂ ಮಾಡಬೇಕು. ಇದಿಷ್ಟು ಪ್ರತಿ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ನೀವು ಅಭಿಷೇಕ ಪ್ರತಿಯೊಂದು ಹೊತ್ತಿಗೂ ಮಾಡಬೇಕಾಗಿಲ್ಲ. ಅಭಿಷೇಕ ಬೆಳಿಗ್ಗೆ ಒಂದ್ಸರಿ ಮಾಡಿರ್ತಾರೆ. ಶಾಲಗ್ರಾಮ, ಲಿಂಗ, ಮನೆಯೊಳಗಿರೋ ವಿಗ್ರಹಗಳು, ಅದಕ್ಕೆಲ್ಲ ಬೆಳಿಗ್ಗೆ ಒಂದ್ಸರಿ ಅಭಿಷೇಕ. ಮಧ್ಯಾಹ್ನ ಕಾಲದಲ್ಲೂ ಮತ್ತೆ ಅದಕ್ಕೆ ಅಭಿಷೇಕ ಮಾಡಬೇಕಾಗಿಲ್ಲ. ಮಧ್ಯಾಹ್ನ ನೈವೇದ್ಯ ತೋರಿಸಿದ್ರೆ ಸಾಕು, ಸಾಯಂಕಾಲನೂ ನೈವೇದ್ಯ ತೋರಿಸಿ ಮಂಗಳಾರತಿ ಮಾಡಿದರೆ ಸಾಕು. ಇವು ವೈಯಕ್ತಿಕ ಪೂಜಾಗಳು. ಅಜ್ಞ ಅರ್ಚಯೇ ದೇವ ಅರ್ಚಾಯ ಅನ್ಯಥಾ ದೋಷವಾನ್ ಭವೇತ್, ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನಹಿ ಅಂತ ಕಪಿಲ ಸಂಹಿತಾದಲ್ಲಿ ಬಂದಂಥ ಒಂದು ಮಾತು. ವಿಗ್ರಹ ಪೂಜಾ ಅನ್ನೋದಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಬೇಕೇ ಬೇಕಂತದ್ದು. ಇದನ್ನ ಯಾರು ಇಲ್ಲ ಅಂತ ಅನ್ನುವಂತಿಲ್ಲ. ಮತ್ತು ವಿಗ್ರಹ ಪೂಜಾ ಅಂದ್ರೆ ಏನು, ಅದನ್ನು ನಾವೆಲ್ಲರೂ ತಿಳ್ಕೊಂಡಿರ್ಬೇಕು. ನಮ್ಮ ಧರ್ಮದ ಕುರಿತು ನಮಗಿರುವಂಥ ಅಜ್ಞಾನದಿಂದಾಗಿ ಇನ್ನೊಬ್ರು ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಿರೋದಿಲ್ಲ. ಪೂಜಾಗಳು ಅನೇಕವೇ, ಅದರಲ್ಲಿ ವಿಗ್ರಹ ಪೂಜಾ ಒಂದು. ಆ ವಿಗ್ರಹ ಪೂಜಾವನ್ನೇ ಪ್ರತಿಮೆಗಳು, ಶಾಲಗ್ರಾಮ, ಲಿಂಗ ಇತ್ಯಾದಿ ರೂಪದಲ್ಲಿ ನಾನಾ ಥರದ ಪೂಜಾ ಮಾಡ್ತಿರ್ತಾನೆ. ವಾಸ್ತವಿಕವಾಗಿ ಪೂಜಾ ಮಾಡುವುದು ಯಾರಿಗೆ? ವಿಗ್ರಹಕ್ಕೆ ಪೂಜಾ ಅಲ್ಲ, ವಿಗ್ರಹದ ಒಳಗಿರುವ ಭಗವಂತನಿಗೆ. ಈಗ ನಾವೆಲ್ಲ ಕಲ್ಲಿನ, ಕಟ್ಟಿಗೆ, ಲೋಹದ ವಿಗ್ರಹ, ಲಿಂಗ ಇತ್ಯಾದಿಗಳು ನೋಡ್ತೇವಲ್ಲ, ನೋಡಿ ದೇವರನ್ನು ನೋಡಿದ್ದೇವೆ ಅಂತ ತಿಳ್ಕೊಳ್ತೇವೆ. ದೇವರಿಗೆ ಇವತ್ತು ಅಲಂಕಾರನೂ ಬಹಳ ಸುಂದರವಾಗಿದೆ ಅಂತೆಲ್ಲ ನಾವು ಮಾತಾಡ್ಕೊಳ್ತೇವೆ. ದೇವ್ರ ದರ್ಶನ ಚೆನ್ನಾಗಾಯ್ತು, ಸಮಾಧಾನದಿಂದ ಆಯ್ತು ಅಂತೆಲ್ಲ ಮಾತಾಡ್ಕೊತಿರ್ತೇವೆ. ವಾಸ್ತವಿಕವಾಗಿ ನಾವು ನೋಡಿದ್ದು ದೇವರನ್ನಲ್ಲ. ಸಣ್ಣ ಮಕ್ಕಳಿಗೆ ಹೇಳೋದು ಇದೇ ದೇವರು ಅಂತ ಹೇಳ್ತೇವೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತೇವೆ ಅಷ್ಟೇ. ನಮಸ್ಕಾರ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ಇಲ್ಲಾದ್ರೂ ಮಾಡ್ರಿ ವಿಗ್ರಹದ ಮುಂದೆ ಅಂತ ಸೌಲಭ್ಯ ಕೊಟ್ಟು ಮಾಡ್ತಿರ್ತಾರೆ. ವಾಸ್ತವಿಕವಾಗಿ ನಾವು ಈ ಹಿಂದೆ ನೋಡಿದಂತೆ ಕಲ್ಲು, ಕಟ್ಟಿಗೆ, ಲೋಹ, ಪ್ರಾಣಿ, ಪಕ್ಷಿ, ಎಲ್ಲಾ ಥರದ ಮನುಷ್ಯರು, ಯಾರನ್ನ ಅತಿ ಕೀಳು ಅಂತ ತಿಳ್ಕೊಳ್ತಿರೋ, ಯಾರನ್ನು ಯಾವ ಕೀಳು ಅಂತನೂ ಪರಿಗಣಿಸದೆ, ಮೇಲು ಅಂತನೂ ಪರಿಗಣಿಸದೆ, ಪ್ರತಿಯೊಬ್ಬರು ಭಗವಂತನ ಸನ್ನಿಧಾನ ಅಂತ ತಿಳಿದು ಅಲ್ಲೆಲ್ಲ ನಮಸ್ಕಾರ ಮಾಡಲೇಬೇಕು. ಅವ್ರನ್ನ ಕರೆದು ಅವ್ರಿಗೇನು ಪಂಚಾಮೃತ ಅಭಿಷೇಕ ಮಾಡೋದಲ್ಲ, ಅವ್ರ ಪೂಜಾ ಅವ್ರಿಗೆ ಬೇರೆ ಥರ ನಮಸ್ಕಾರ, ಗೌರವ, ಅವ್ರ ಮಾತನ್ನು ಕೇಳೋದು, ಅವರಿಗೆ ಅಗತ್ಯ ಇದ್ರೆ ಭೋಜನಾದಿಗಳನ್ನು ಕೊಡೋದು, ಅತಿಥಿ ಸತ್ಕಾರ ಮಾಡೋದು, ಇದು ಅಲ್ಲಿ ಪೂಜಾ. ಈ ವಿಗ್ರಹಗಳಿಗೆ ಪೂಜಾ, ಪಂಚಾಮೃತ ಅಭಿಷೇಕ, ಮಂಗಳಾರತಿ, ಅದಕ್ಕೆ ಅಲಂಕಾರ ಇತ್ಯಾದಿ. ಈ ಥರದ ಪೂಜಾ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ವಿಗ್ರಹ ಪೂಜಾ ಅಂತ ಏನು ಮಾಡ್ತೀವಲ್ಲ, ವಿಗ್ರಹದ ಒಳಗಿರುವ ಭಗವಂತನೇ ಮಾಡೋದು. ನಮಗೀಗ ಆರಂಭದಲ್ಲಿ ಹಂತದಲ್ಲಿ ಇದ್ದವರಿಗೆ ವಿಗ್ರಹದ ಒಳಗಿರುವ ಭಗವಂತನನ್ನು ನೋಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ನಮಗೆ ಭಗವಂತ ಕಾಣಿಸ್ತಾನೇನೀಗ? ಕಾಣಿಸ್ತಿಲ್ಲ. ಅದಕ್ಕಾಗಿ ಒಂದು ಮನೆಯೊಳಗಾಗಲಿ ಒಂದು ದೇವರ ಸ್ಥಾನ ಮಾಡಿ, ಅಥವಾ ದೇವಾಲಯ ಮಂದಿರಗಳನ್ನು ಕಟ್ಟಿ ಅಲ್ಲೆಲ್ಲ ವಿದ್ಯುಕ್ತವಾಗಿ ಒಂದು ವಿಗ್ರಹ ಕೂಡಿಸಿ ಆ ವಿಗ್ರಹದೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಾದ ಬಳಿಕ ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಾರೆ. ಅಂತೂ ಯಾವತ್ತು ಯಾರೂ ಮಾಡುವುದು, ನಾವು ಮಾಡುವುದು ಕೂಡ ವಿಗ್ರಹ ಪೂಜಾ ಅಲ್ಲ, ವಿಗ್ರಹದ ಒಳಗಿರುವ ಭಗವಂತನಿಗೆ ಪೂಜಾ ಅಷ್ಟೇ. ಭಗವಂತ ವಿಗ್ರಹದ ಒಳಗೂ ಇದ್ದಾನೆ, ಗೋಡೆಯೊಳಗೂ ಇದ್ದಾನೆ, ಆಕಾಶ, ವಾಯು, ತೇಜಸ್ಸು, ಮತ್ತೆ ನೀರು, ಪೃಥ್ವಿ ಎಲ್ಲ ಕಡೆ ಇದ್ದೇ ಇದ್ದಾನೆ. ಸೌಲಭ್ಯಕ್ಕಾಗಿ ಅಲ್ಲಿ ಮಾಡ್ತೇವೆ. ಇದೇ ಸೌಲಭ್ಯಕ್ಕಾಗಿ ಎಲ್ಲರೂ ಮಾಡೋದು. ಯಾವುದಾದ್ರೂ ಒಂದು ಪ್ರತೀಕವನ್ನು ಇಟ್ಕೊಂಡು, ಯಾವುದಾದ್ರೂ ನಿರ್ದಿಷ್ಟವಾದ ದಿಕ್ಕಿಗೆ ತಿರುಗಿ, ಕೆಲವರು ಪೂರ್ವ ದಿಕ್ಕಿಗೆ ನಿಂತು ಪೂರ್ವ ದಿಕ್ಕು, ಉತ್ತರ ದಿಕ್ಕಿಗೆ ಪೂಜಾ ನಾವು ಮಾಡಿದರೆ ಪಶ್ಚಿಮ ದಿಕ್ಕಿಗೆ ಕೆಲವರು ಮಾಡ್ತಾರೆ. ಯಾಕೆ? ಅವರಿಗೂ ಒಂದು ವಿಗ್ರಹ ಇದ್ದೇ ಇದೆ. ನಾವು ವಿಗ್ರಹ ಪೂಜೆ ಮಾಡ್ತಿಲ್ಲ ಅಂತ ಸುಮ್ಮನೆ ಹೇಳ್ತಾರೆ ಅಷ್ಟೇ ಬಾಯಿಂದ. ಎಲ್ಲರಿಗೂ ಒಂದೇನೋ ಚಂದ್ರ, ಸೂರ್ಯ, ಒಂದೇನೇನೋ ಪ್ರತೀಕಗಳು ಎಲ್ಲರಿಗೂ ಇದ್ದೇ ಇರ್ತವೆ. ಒಂದು ಯಾವುದೋ ಕಲ್ಲು, ಒಂದು ಯಾವುದೋ ಗೋಡೆ, ಪ್ರತೀಕ ಎಲ್ಲರಿಗೂ ಇದ್ದೇ ಇರ್ತದೆ. ನಾವು ವಿಗ್ರಹ ಪೂಜೆ ಮಾಡ್ತಿಲ್ಲ, ನೀವು ಮಾಡ್ತಿದ್ದೀರಿ ಅಂತ ಇನ್ನೊಬ್ಬರನ್ನ ಯಾರೋ ಅಂತಾರಷ್ಟೇ. ವಾಸ್ತವಿಕವಾಗಿ ಮಾಡುವುದು ಪ್ರತಿಯೊಂದು ಕೂಡ ವಿಗ್ರಹದ ಒಳಗಿರುವ ಭಗವಂತನಿಗೆ ಪೂಜಾನೇ. ಇದು ಒಂದಾಯ್ತು. ಅದಲ್ಲದೆ ಇನ್ನೊಂದು ಶಾಸ್ತ್ರ ನಮಗೆ ಹೇಳ್ತದೆ, ಇಡೀ ಜೀವನವೇ ಇದೊಂದು 3 ಸವನಗಳಂತ, 3 ಯಜ್ಞಗಳನ್ನು ನಾವು ಇಡೀ ಜೀವನದಲ್ಲಿ ಮಾಡ್ತೇವೆ. ಆರಂಭದ ಹಂತದ ಯೌವನದ ಕಾಲ ಇರ್ತದಲ್ಲ, ಅಲ್ಲೊಂದು ಪೂಜಾ. ಮಧ್ಯಾಹ್ನ ಕಾಲದಲ್ಲಿ ಮಧ್ಯ ವಯಸ್ಸು ಬಂದಾಗ ಆವಾಗ ಮಾಡುವಂಥ ಪೂಜಾ ಮತ್ತೊಂದು. ಇನ್ನೊಂದು ಸಾಯಂಕಾಲ, ಜೀವನದ ಸಂಧ್ಯಾಕಾಲ ಅಂತಂತಿರ್ತಾರೆ, ಬಾಳ ಸಂಜೆ ಅಂತಂತಾರೆ ಕನ್ನಡದಲ್ಲಿ, ಆವಾಗ ಮಾಡುವಂಥ ಪೂಜಾ ಮತ್ತೊಂದು. 24 ಮೊದಲನೇ 24 ವರ್ಷ ಇದೆಯಲ್ಲ, ಒಟ್ಟಾರೆ 116 ವರ್ಷ ಕಾಲ ಬದುಕ್ತಾನಂತ ಸಾಧಕ. 116 ವರ್ಷ ಕಾಲ ಎಲ್ಲರೂ ಏನು ಬದುಕೋದಿಲ್ಲ,
ಶಾಸ್ತ್ರ ವರ್ಣನೆ ಮಾಡಿದ್ದದು. ಅಷ್ಟು ಕಾಲ ಅವನು ಬದುಕಿದಾಗ ಆ 116 ವರ್ಷಗಳ ಕಾಲವನ್ನು 3 ಭಾಗ ಮಾಡ್ಕೋಬೇಕಂತ ಹಿಂದೆ ಭಗವದ್ಗೀತಾದಲ್ಲಿ ಹೇಳಿದ್ದೆ. 3 ಭಾಗ ಮಾಡಿಕೊಂಡು ಅದರಲ್ಲಿ ಅವು 3 ಯಜ್ಞಗಳು. ಆರಂಭದಲ್ಲಿ ಒಂದು ಯಜ್ಞ 24 ವರ್ಷಗಳವರೆಗೆ, ಆಮೇಲೆ 44-48 ವರ್ಷಗಳವರೆಗೆ ಇನ್ನೊಂದು ಯಜ್ಞ, ಕೊನೆ 44 ವರ್ಷ ಮತ್ತೊಂದು ಯಜ್ಞ. ಅಂತೂ ನಾವು ಬದುಕಿದಾಗ ಹುಟ್ಟಿದಾರಭ್ಯ ನಾವು ಸಾಯುವವರೆಗೆ ಒಟ್ಟಾರೆ ಯಜ್ಞ ಮಾಡ್ತಾನೆ ಇರ್ತೇವೆ. ಆದ್ರಿಂದ ಈ ಜೀವನ ಏನಿದೆ ಭಗವಂತನ ಪೂಜಾ ಮಾಡ್ಲಿಕ್ಕಾಗಿ ಭಗವಂತ ನಮ್ಗೆ ಕೊಟ್ಟಿರುವಂಥ ಒಂದು ಅವಕಾಶ. ಯಾವುದೋ ದುಷ್ಕೃತ್ಯ ಹೀನ ಕೃತ್ಯ ಮಾಡಿ ಈ ಶರೀರದ ಈ ಬದುಕಿನ ಈ ಜೀವನದ ಮೌಲ್ಯವನ್ನು ನಾವು ಹಾಳು ಮಾಡಬಾರ್ದು. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯು ಮುಪಾನುದೇತ್. ಭಗವಂತನ ಪೂಜಾಕ್ಕಾಗಿ ಮೀಸಲಾಗಿರುವಂತಹ ಒಂದು ವ್ಯಕ್ತಿ ನಾನು, ನನ್ನ ಜೀವನ ಅಂಥದ್ದು, ನನ್ನ ದೇಹ ಅಂಥದ್ದು ಅಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನುಸಂಧಾನ ಮಾಡ್ಕೋಬೇಕು. ಹಾಗೆ ಮಾಡಿದ್ದಾದ್ರೆ ಏನಾಗ್ತದಂತೆ, ನಮ್ಮ ಜೀವಮಾನದಲ್ಲಿ ಮಧ್ಯ ವಯಸ್ಸು, ಮುಪ್ಪು ಇತ್ಯಾದಿ ಕಾಲದಲ್ಲಿ ಬಂದಿರುವಂತಹ ಅವಘಡಗಳೇನಾದರೂ ಇದ್ದರೆ ಅವೆಲ್ಲ ಪರಿಹಾರ ಕಾಣ್ತಾವಂತೆ. ಸಣ್ಣ ವಯಸ್ಸಿನಲ್ಲಿ ಇತ್ತೀಚೆಗೆ ಸಣ್ಣ ವಯಸ್ಸಿನಲ್ಲೇ ಅನೇಕ ಥರದ ಅನಾಹುತಗಳು ಅವಘಡಗಳು ಕಾಣಿಸ್ತಿರ್ತವೆ. ಅದು ಸಣ್ಣ ವಯಸ್ಸಿನಲ್ಲಿ ಏನೂ ಕಾಣದೇ ಹೋದ್ರೂ ಕೂಡ ಮಧ್ಯ ವಯಸ್ಸು, ಮುಪ್ಪು ಇದೆಲ್ಲ ಬಂದಾಗ ಅನಾರೋಗ್ಯ, ಅದರಿಂದ ಅನೇಕ ಥರದ ತೊಂದರೆಗಳು ಇವೆಲ್ಲ ಮನುಷ್ಯನಿಗೆ ಕಂಡೇ ಕಾಣ್ತಿರ್ತವೆ. ಅದ್ಯಾವುದು ಇಲ್ಲದೆ ಬದುಕಲಿಕ್ಕೆ ಇವನಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ 3 ಕಾಲಗಳು ಕೂಡ ನಾನು ಮಾಡುವಂಥ ಯಜ್ಞಗಳಿವು ಅಂತ ತಿಳ್ಕೊಳ್ಬೇಕು. ತಸ್ಯ ಯತ್ ಷೋಡಶೋತ್ತರಂ ಶತಮಾಯುಸ್ತು, 116 ವರ್ಷಗಳು ಇದು ಒಟ್ಟಾರೆ ಜೀವನ. ಚತುರ್ವಿಂಶತ್ತು ಯತ್ಪೂರ್ವಂ, ಆರಂಭದ 24 ವರ್ಷಗಳು ಇದು ಪ್ರಾತಃಸವನ, ಬೆಳಗ್ಗಿನ ಯಜ್ಞ. ಇದು ಎಷ್ಟು ಜವಾಬ್ದಾರಿ ಶಾಸ್ತ್ರ ನಮ್ಮ ಮೇಲೆ ವಹಿಸಿದೆ ಅಂದರೆ, ಇದು ಯಾರಿಗೆ ಈ ಯಜ್ಞ ಯಾರಿಗೆ ಅಂತ ಕೇಳಿದರೆ ಇದು ಯಾರೋ ಬ್ರಾಹ್ಮಣರಿಗೆ, ಸ್ವಾಮಿಗಳಿಗೆ, ಪಂಡಿತರಿಗೆ ಅಂತ ಅಲ್ಲಲ್ಲ, ಇದೆಲ್ಲರಿಗೂ ಹೇಳಿದ್ದೇ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಈ ಜಗತ್ತಲ್ಲಿ ಹುಟ್ಟಿ ಬರುವಂಥ ಪ್ರತಿಯೊಬ್ಬ ಮಾನವನೂ ಕೂಡ ನನ್ನ ಜೀವನದಲ್ಲಿ 3 ಭಾಗ ಇವೆ. ಅದರಲ್ಲಿ ಆರಂಭದ ಯೌವನ ಅಂತ ಅನ್ನೋದು ಪ್ರಾತಃ ಕಾಲದ ಪೂಜಾ, ಇದು ಪ್ರಾತಃ ಕಾಲದ ಯಜ್ಞ ಇದು ಅಂತ ತಿಳ್ಕೊಂಡಿದ್ರೆ, ಆ ವಯಸ್ಸಿನಲ್ಲಿ ಆರಂಭದ ಯೌವನದ ವಯಸ್ಸಿನಲ್ಲಿ ಯೌವನದ ಹುಮ್ಮಸ್ಸಿನಲ್ಲಿ ಕೇವಲ ವಿಹಾರ ವಿಲಾಸ, ಏನೂ ಜವಾಬ್ದಾರಿ ಇಲ್ಲದೆ, ಧಾರ್ಮಿಕ ಜವಾಬ್ದಾರಿ, ಲೌಕಿಕ ಜವಾಬ್ದಾರಿ, ಕೌಟುಂಬಿಕ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳೋದು, ಇದೆಲ್ಲ ತಪ್ತದೆ. ಇದೊಂದು ಯಜ್ಞ ಅನ್ನೋ ಎಚ್ಚರ ಅವನಿಗಿದ್ರೆ ಈ ಶರೀರ ಹಾಳು ಮಾಡ್ಕೋಬಾರ್ದು. ಮಾನವ ಶರೀರ ದೊಡ್ಡದು, ಇದನ್ನು ಹಾನಿ ಮಾಡಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಿರ್ತಾರಲ್ಲ, ಬಹಳ ದೊಡ್ಡದು ಇದು. 24 ವರ್ಷ ಭರ್ತಿ ಯೌವನ, ಅದನ್ನೇ ದೊಡ್ಡ ಪ್ರಾತಃ ಕಾಲದ ಯಜ್ಞ ಅಂತ ಪೂಜೆ ಮಾಡ್ಬೇಕು, ತಿಳ್ಕೋಬೇಕು. ಅದನ್ನ ಯಾವತ್ತೂ ವ್ಯರ್ಥ ಮಾಡಬಾರ್ದು. ಮುಂದೆ ಮಧ್ಯೆ 44, ಆಮೇಲೆ 44 ವರ್ಷದ್ದು. ಮೊದಲಿನ 24, ಅದಾದ್ಮೇಲೆ 44 ವರ್ಷ, ಅಂದ್ರೆ 68ನೇ ವಯಸ್ಸಿನವರೆಗೆ. ಮಧ್ಯ ವಯಸ್ಸು ಕಳೆದು ಮುಪ್ಪು ಕಳೆದಿರ್ತದೆ, ಮುಪ್ಪು ಹೆಚ್ಚು ಕಡಿಮೆ ಪ್ರಾರಂಭ ಆಗಿ ಮುಪ್ಪು ಮುಂದುವರೆದಿರ್ತದೆ. ಆ 44 ವರ್ಷದ್ದೇನಿದೆ ಅದು ಮಧ್ಯಾಹ್ನ ಕಾಲದ ಯಜ್ಞ. ಅದು ತತಃ 48, ಕೊನೆಯ 48 ವರ್ಷ, ಅದು ಸಾಯಂಕಾಲದ ಸವನ. ಹೀಗೆ ಮನುಷ್ಯನಿಗೆ ಯೌವನವೇ ಇರಲಿ, ಮಧ್ಯ ವಯಸ್ಸೇ ಇರಲಿ, ಮುಪ್ಪೇ ಇರಲಿ, ಇದು ಯಾವುದು ಕೂಡ ವ್ಯರ್ಥ ಅಲ್ಲ. ಅದು ಪ್ರತಿಯೊಂದು ಕೂಡ ಆತನನ್ನ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಸಬೇಕು. ಅದಕ್ಕೊಂದು ಮಹತ್ವ ಇದೆ. ಅದನ್ನ ಯಾವುದನ್ನು ಆತ ವ್ಯರ್ಥ ಮಾಡುವಂತಿಲ್ಲ. ಮನುಷ್ಯ ತನ್ನ ಉದ್ಯೋಗದಿಂದ, ವ್ಯಾಪಾರದಿಂದ ನಿವೃತ್ತ ಆಗಬಹುದು, ಯಜ್ಞದಿಂದ ನಿವೃತ್ತ ಆಗುವಂತಿಲ್ಲ. ಸಾಯುವ ತನಕನೂ ಈ ಜೀವನದ ಯಜ್ಞ ಅಂತ ಅನ್ನೋದು ಇದ್ದದ್ದೇ. ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜಾನೆ ಅಂತ ಅವನು ಮಾಡಲೇಬೇಕು. ಅದಕ್ಕಾಗಿ ಸವನಶಃ ಅಂತೇಳಿ ಶಬ್ದ ಬಂತಲ್ಲ. ಸವನ ಅಂದ್ರೆ 3 ಸವನಗಳು, ಪ್ರತಿ ದಿವಸ ಬೆಳಿಗ್ಗೆ, ಪ್ರತಿ ದಿವಸ ಮಧ್ಯಾಹ್ನ, ಪ್ರತಿ ದಿವಸ ಸಾಯಂಕಾಲ. ಮತ್ತು ಒಟ್ಟಾರೆ ಜೀವನವನ್ನು ಪರಿಗಣನೆ ಮಾಡಿದರೆ ಅದರಲ್ಲಿ ಮೊದಲನೇ 24 ವರ್ಷ, ಆಮೇಲೆ 44 ವರ್ಷ, ಆಮೇಲೆ 48 ವರ್ಷ, ಇವೆಲ್ಲ ನಮ್ಮ ಜೀವನದ ಮಹತ್ವದ ಯಜ್ಞಗಳು, 3 ಯಜ್ಞಗಳು.
ಪ್ರತಿಯೊಬ್ಬನಿಗೂ ಕೈ ಕಾಲು 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಮನಸ್ಸು ದೇಹ ಇರುವಂತಹ ಪ್ರತಿಯೊಂದು ಜೀವಕ್ಕೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಪಂಡಿತ ಇರಲಿ ಪಾಮರ ಇರಲಿ ಸ್ತ್ರೀ ಇರಲಿ ಪುರುಷ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಂತ ಯಜ್ಞವೇ ಇದು. ಇದನ್ನು ಮಾಡಲೇಬೇಕು ಪ್ರತಿಯೊಬ್ಬನು ಕೂಡ, ಅದನ್ನು ಹಾಳು ಮಾಡುವಂತಿಲ್ಲ. ನಾವೀಗ ಅಜ್ಞಾನಿಗಳೇನಿದ್ದೀವಿ ಆ ವಿಗ್ರಹದಲ್ಲಿ ಪೂಜೆ ಮಾಡಲೇಬೇಕು. ನಾಳೆ ಭಗವಂತನನ್ನು ಕಂಡ ಮೇಲೆ ಒಂದು ವೇಳೆ ವಿಗ್ರಹ ಪೂಜಾ ಬಿಟ್ಟು ನಡೀತದೆ. ಯಾಕೆಂದ್ರೆ ಭಗವಂತನನ್ನು ಕಂಡಂತ ಸಾಧಕರು ಇರ್ತಾರಲ್ಲ, ಸಾಕ್ಷಾತ್ಕಾರ ಪಡ್ಕೊಂಡಂತ ಸಾಧಕರು, ಅವರು ಅನೇಕ ತಮ್ಮ ಜೀವಮಾನದ ಸಾಧನೆಯಲ್ಲಿ ಅನೇಕ ಕಡೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಮಾಧಿಯಲ್ಲೇ ಕಳೀತಾರೆ. ಈಗ ನಮ್ಗೆ ಯಾರಿಗೂ ಸಮಾಧಿಯಲ್ಲಿ ಹೋಗ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಕೂಡ್ಬೋದು 5 ನಿಮಿಷ 10 ನಿಮಿಷ ಅಭ್ಯಾಸ ಇದ್ರೆ ಏಕಾಸನದಲ್ಲೇ 1 ಗಂಟೆ 2 ಗಂಟೆ ಹೀಗೆಲ್ಲ ಕೂಡ್ಬೋದು. ಕೂತು ಮಾತ್ರ ಸಮಾಧಿ ಆಗೋದಿಲ್ಲ. ಆಸನ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಮತ್ತು ಆಮೇಲೆ ಕೊನೆಗೆ ಸಮಾಧಿ. ಸಮಾಧಿ ಅಂತ ಕೊನೆಯ ಅವಸ್ಥೆ. ಈಗ ನಾವು ಮಾಡಬಹುದಾದ್ದೇನೆಂದರೆ ಧ್ಯಾನ, ಧಾರಣ, ಧ್ಯಾನ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ಧ್ಯಾನ ಧಾರಣ ಅಂತ ಹೇಳ್ತಾರೆ. ಆ ಶಬ್ದಗಳನ್ನು ಹಿಂದೆ ಮುಂದಾಗಿ ಹೇಳ್ತಿರ್ತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಉಚ್ಯತೆ ಅಂತ. ಧ್ಯಾನ ಮತ್ತು ಧಾರಣದ ಲಕ್ಷಣಗಳನ್ನ ಒಬ್ಬೊಬ್ಬ ಜ್ಞಾನಿ, ಒಬ್ಬೊಬ್ಬ ಮಹಾತ್ಮ ಬೇರೆ ಬೇರೆ ಲಕ್ಷಣಗಳಿಂದ ಹೇಳ್ತಿರ್ತಾರೆ. ಈಗ ನಾವೇನ್ ಮಾಡಬಹುದು ಅಂದ್ರೆ ಧಾರಣ, ಧ್ಯಾನ, ಸಮಾಧಿ 6, 7, 8ನೇದ್ದನ್ನು ಹೇಳಿದರು. ಸಮಾಧಿ 8ನೇದ್ದು, ಅದು ನಮ್ಗೆ ಈಗ ಸಾಧ್ಯ ಆಗೋದಿಲ್ಲ. ಅಪ್ರಯತ್ನ ಸಮಾಧಿಶ್ಚ, ಹೀಗೆ ಕೂತಲ್ಲೇ ಇದ್ದಕ್ಕಿದ್ದಂತೆ ಸಮಾಧಿ ವ್ಯವಸ್ಥೆಗೆ ಹೋಗ್ತಾರಂತ ಜ್ಞಾನಿಗಳು ಹೋಗ್ತಾರೆ. ನಮಗೆ ಸಾಧ್ಯ ಆಗೋದಿಲ್ಲ. ಕೂತಿರ್ತಾರೆ, ಭಗವಂತ ನೆನಪು ಬಂತು, ಭಾವಪರವಶರಾಗಿ ಹೊರಗಿನ ದೇಹ ಇಂದ್ರಿಯ ಎಲ್ಲಾದ್ರೂ ಎಚ್ಚರ ತಪ್ಪಿ ಬಿಡ್ತದೆ. ಅಥವಾ ಅದು ಎಂಥ ಸಾಧಕರು ಇರ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಅದು ಇಂಥವ್ರು ಯಾರೊಬ್ರು ಪ್ರವಚನ ಹೇಳ್ತಿರ್ತಾರೆ. ಇವ್ರೇನು ಭಗವಂತನ ನೋಡಿರೋದಿಲ್ಲ, ಪ್ರವಚನ ಹೇಳಿದವರಲ್ಲ, ಏನು ಸಾಕ್ಷಾತ್ಕಾರ ಇದ್ದವರಲ್ಲ. ಇವ್ರು ಕೂತು ಹೇಳ್ತಿರ್ತಾರೆ. ಕೇಳುವವರು ಕೆಲವು ಸರಿ ದೊಡ್ಡ ಜ್ಞಾನಿಗಳಾಗಿರ್ತಾರೆ. ಅವರು ಎಲ್ಲಾರು ನಡೀತಿದ್ರೆ ನಾವು ಅಲ್ಲಿ ಕೇಳೋಣ, ನಾವು ದೊಡ್ಡ ಜ್ಞಾನಿಗಳಾಗಿದ್ದೀವಿ, ಇವ್ರದ್ದು ಯಾಕೆ ಕೇಳಬೇಕು ಅಂತ ಅವರು ತಿರಸ್ಕಾರ ಮಾಡೋದಿಲ್ಲ. ಅವರು ಎಲ್ಲಾದ್ರೂ ನಡೀತಿದ್ರು ಅವಾಗ ನೋಡೋಣ, ಅಲ್ಲೂ ಕೇಳೋಣ ಅಂತ ಕೇಳಲಿಕ್ಕೆ ಕೂತಿರ್ತಾರೆ. ಕೇಳಲಿಕ್ಕೆ ಕೂತಲ್ಲಿ ಇಂಥದ್ದೇನಾದ್ರು ಭಗವಂತನ ಕುರಿತಾದ ವರ್ಣನೆ ಏನಾದ್ರು ಬಂದ್ರೆ ಅವ್ರ ಮನಸ್ಸು ತನ್ಮಯ ಆಗಿಬಿಡುತ್ತೆ, ಭಾವಪರವಶರಾಗಿ ಸಮಾಧಿಗೆ ಹೋಗಿಬಿಡ್ತಾರೆ. ಸಂಗೀತ ಕೇಳ್ತಾ ಕೇಳ್ತಾ, ಭಗವಂತನ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಮಾಧಿಗೆ ಹೋಗಿಬಿಡ್ತಾರೆ. ಇಂಥವ್ರಲ್ಲಿ ಇದ್ರು ಅಂತ ನಾವು ಕೇಳಿದೀವಿ, ನೀವು ಕೇಳಿರ್ತೀರಿ. ಇದು ಸಮಾಧಿ. ಅಪ್ರಯತ್ನಾತ್ ಸಮಾಧಿ, ಪ್ರಯತ್ನವಿಲ್ಲದೆ ಆಗುವುದಕ್ಕೆ ಸಮಾಧ್ಯವಸ್ಥಾ ಅಂತಾರೆ. ಆ ಸಮಾಧ್ಯವಸ್ಥಾ ಬಹಳ ದೀರ್ಘ ಆದಾಗ ಮುಂದೆ ಸಾಧನೆ ಮುಂದುವರಿತದೆ. ಮುಂದೆ ಅದಕ್ಕಿಂತ ಮೊದಲು ಧ್ಯಾನ, ಅದಕ್ಕಿಂತ ಮೊದಲು ಧಾರಣ. ನಮಗೆಲ್ಲ ಈಗ ಸಾಧ್ಯ ಆಗುವುದೇನೆಂದ್ರೆ ಧಾರಣ. ಖಂಡಾಸ್ಮೃತಿ ಧಾರಣ ಸ್ಯಾತ್ ಅಂತ. ಭಗವಂತನ ಸ್ಮರಣೆಗೇನೆ ಧಾರಣ ಅಂತಾರೆ, ಭಗವಂತನ ಸ್ಮರಣೆಗೇನೆ ಧ್ಯಾನ ಅಂತಾರೆ, ಭಗವಂತನ ಸ್ಮರಣೆಗೇನೆ ಸಮಾಧಿ ಅಂತಾರೆ. ಖಂಡಾಸ್ಮೃತಿ, ಖಂಡ ಅಂದ್ರೆ ಏನು ನಮ್ಗೆ ಗೊತ್ತು. ಖಂಡ ಅನ್ನೋ ಶಬ್ದಕ್ಕೆ ತುಂಡು ಅಂತ ಅರ್ಥ. ಒಬ್ರಿಗೆ ಅರ್ಧ ನಿಮಿಷ, ಮತ್ತೊಬ್ರಿಗೆ 1 ನಿಮಿಷ, ಮತ್ತೊಬ್ರಿಗೆ ಅರ್ಧ ನಿಮಿಷವೂ ಆಗದೆ ಇರಬಹುದು. ಭಗವಂತನ ನೆನಪು ಮಾಡ್ಕೊಳ್ರಿ, ಕಣ್ಣು ಮುಂದೆ ಕೂತ್ಕೊಳ್ರಿ, ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ರಿ, ಬೆನ್ನು ನೇರವಾಗಿರ್ಲಿ, ಕಣ್ಣು ಮುಚ್ಚಿರಿ ಅಥವಾ ಕಣ್ಣು ತೆರೆಯಿರಿ. ಕಣ್ಣು ತೆರೆದು, ಹೊರಗಿನ ಕಣ್ಣು ತೆರೆದಿದ್ರು ಮುಚ್ಚಿದ್ರು ಒಳಗಿನ ಮನಸ್ಸಿನ ಕಣ್ಣೇನಿರ್ತದಲ್ಲ ಆ ಕಣ್ಣಿನಲ್ಲಿ ಭಗವಂತನ ರೂಪವೊಂದನ್ನು ನೆನೆಯಿರಿ. ಅದನ್ನೇ ಎಷ್ಟು ಹೊತ್ತು ಕಾಲ ನೆನೆಯಲಿಕ್ಕೆ ಸಾಧ್ಯವೋ ಅಷ್ಟು ಹೊತ್ತು ನೆನೆಯಿರಿ. ನಿಮ್ಗೆ ಯಾವ್ದು ಇಷ್ಟ ದೈವ ಇದೆ ಅದನ್ನ ನೆನೆಯಿರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಇದಾದ್ರೂ ಕೆಲವೇ ಸೆಕೆಂಡ್ ಸಾಧ್ಯ ಆಗ್ತದೆ ನಮ್ಗೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೊಂದು ಯಾವುದೋ ನೆನಪಿಗೆ ಬರ್ತದೆ. ನಮ್ಮವರು, ಬೇಕಾದವರು, ಬೇಡಾದವರು, ಜಡ ಚೇತನ ಏನೇನೋ ನೆನಪಿಗೆ ಬಂದ್ಬಿಡ್ತದೆ. ಈ ಕಡೆ ಈ ಸ್ಮರಣ ಹಿಂದುಳಿದು ಬಿಡ್ತದೆ. ಇದಕ್ಕಿದ್ದಂಗೆ ಎಚ್ಚರ ಆಗ್ತದೆ. ಏನೂ ಮಾಡ್ಬೇಕಂತ ಹೊರಟಿದ್ದೆ, ಪೂಜಾನೇ ಆಗಿ ಮುಂದುವರಿಲಿಲ್ಲ ಅಂತ ಚಿಂತೆಯಾಗಿ ಮತ್ತೆ ಶುರು ಮಾಡ್ತಾನೆ. ಅಥವಾ ಅಷ್ಟೊತ್ತಿಗೆ ಸಾಕಾಗಿದ್ಬಿಟ್ರೆ ಎದ್ದು ಹೋಗಿಬಿಡೋಣ ಅಂತ ಹೋಗಿಬಿಡ್ತಾನೆ. ಖಂಡ ತುಂಡವಾದ ತುಂಡು ನಡುವೆ ವಿಚ್ಛೇದ ಆಗುವಂಥ ಸ್ಮರಣ ಇದು. ಮತ್ತೆ ಏನ್ ಮಾಡೋದು? ನಾವು ಇರುವ ಹಂತದಲ್ಲಿ ಆ ತುಂಡಾದ ಸ್ಮರಣೆನಾದ್ರೂ ಮಾಡಲೇಬೇಕು. ಮಾಡಿದ್ರೆ 1 ಗಂಟೆನೇ ಧ್ಯಾನ ಮಾಡ್ತೀನಿ ಅಂತ ಕೂತ್ರೆ, ಒಮ್ಮೆಲೆ 100ನೇ ಮೆಟ್ಟಿಲಿಗೆ ಜಿಗಿಲಿಕ್ಕೆ ಹೋದ್ರೆ 1ನೇ ಮೆಟ್ಟು ಇಲ್ಲ, 2ನೇ ಮೆಟ್ಲು ಇಲ್ಲ, 100ನೇ ಮೆಟ್ಲಿಗೆ ಜಿಗಿಲಿಕ್ಕೆ ಹೋಗಿ ಕೈಕಾಲು ಮುರ್ಕೊಂಡು ಬಿದ್ದಾನಷ್ಟೆ. ಅರ್ಧ ನಿಮಿಷ ಆಗಲಿ, 1 ಸೆಕೆಂಡ್ ಆಗಲಿ, 1 ಸೆಕೆಂಡ್ ಆದ್ರೂ ಮನಸ್ಸಿನ ಪರದೆ ಮೇಲೆ ಭಗವಂತನ ಚಿತ್ರ ಕಾಣಿಸ್ತಲ್ಲ, ಅದನ್ನು ಕಾಣೋ ಪ್ರಯತ್ನ ಮಾಡ್ಬೇಕು. ಧ್ಯಾನ ಹೀಗೆ ದೀರ್ಘಕಾಲ, ಧಾರಣ ಹೀಗೆ ದೀರ್ಘಕಾಲ ಮುಂದುವರೆದ ಮೇಲೆ ಮುಂದೆ ಧ್ಯಾನ ಆಗ್ತದೆ ಸ್ವಲ್ಪ ದೀರ್ಘಕಾಲ. ಅದಾದ್ಮೇಲೆ ಸಮಾಧ್ಯವಸ್ಥೆಗೆ ಹೋಗ್ತಾನೆ. ಅಪ್ರಯತ್ನದಿಂದ ಸಮಾಧ್ಯವಸ್ಥೆಗೆ ಹೋಗಿ
ಒಂದು ದಿವಸ ಭಗವಂತನ ಕಾಣ್ತಾನೆ, ಭಗವಂತನ ಹೃದಯದಲ್ಲಿ ಕಾಣ್ತಾನೆ. ಅದಾದ್ಮೇಲೆ ಅವನನ್ನ ಸಾಕ್ಷಾತ್ಕಾರ ಉಳ್ಳವನು, ಅಪರೋಕ್ಷ ಜ್ಞಾನ ಉಳ್ಳವನು ಅಂತ ಅವನಿಗೊಂದು ಪದವಿ, ಸ್ಥಾನ. ಸಾಧನೆಯಲ್ಲಿ ಅದೊಂದು ಸ್ಥಾನ. ಸಮಾಧ್ಯವಸ್ಥೆಯನ್ನೇ ದೀರ್ಘಕಾಲ ಮುಂದುವರಿಸಿ ಕೊನೆಗೆ ಒಂದು ದಿವಸ ಭಗವಂತನನ್ನು ಕಂಡ ಮೇಲೆ ಬಹಳ ಆ ಭಗವಂತನ ಕಂಡ ಮೇಲೆ ಕೂಡ ಮತ್ತೆ ಜನರಿಗೆ ಏನಾದ್ರು ಬೋಧನೆ ಮಾಡ್ತಾನೆ, ಅಥವಾ ತಾನೇ ಹೆಚ್ಚಿನ ಅಧ್ಯಯನ ಮಾಡ್ತಾನೆ, ಸಂಗೀತ ಹಾಡ್ತಾನೆ, ಸಮಾಜ ಸೇವಾ ಮಾಡ್ತಾನೆ, ಎಲ್ಲ ಮಾಡೇ ಮಾಡ್ತಿರ್ತಾನೆ. ಸಾಧನೆ ಹಾಗೆ ಮುಂದುವರಿತದೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಒಂದು ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲಾ ಜಡ ಚೇತನಗಳಲ್ಲಿ ಭಗವಂತನ ಕಾಣೋದು, ಅಲ್ಲಿ ಕಂಡು ಅವರನ್ನು ಗೌರವಿಸುವ ಮೂಲಕ ಭಗವಂತನ ಪೂಜಾ ಮಾಡೋದು, ವಿಗ್ರಹಗಳಲ್ಲಿ ಭಗವಂತನ ಪೂಜಾ ಮಾಡೋದು ಒಂದು. ಇನ್ನೊಂದು, ನಾವು ನಿತ್ಯ ಧ್ಯಾನಸ್ಥರಾಗಿ ಕುತ್ಕೊಂಡು ಮಾಡೋದು ಇದೊಂದು. ಈ ಧ್ಯಾನವನ್ನು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯವೂ ಸ್ವಲ್ಪ ಹೊತ್ತು ಮಾಡ್ಬೇಕು. ಈಗ ಅನೇಕ ಕಡೆ ನಾವು ಇದು ನೋಡಿದ್ದೇವೆ. ನಾವು ಈಗ ಮಾಡುವ ಯೋಗ ಎಲ್ಲ ಏನಿದೆ, ಯೋಗ ಅಂತ ಅನ್ನೋದು ಇದು ಬಾಹ್ಯ ಯೋಗ. ಸೂರ್ಯ ನಮಸ್ಕಾರ, ಬದ್ಧ ಪದ್ಮಾಸನ ಮತ್ತೆ ವಜ್ರಾಸನ ಇತ್ಯಾದಿ ಮಾಡುವುದೆಲ್ಲ ಏನಿದೆ, ಇದೆಲ್ಲವೂ ಕೂಡ ಬಾಹ್ಯ ಯೋಗ. ಶೌಚಾಸನೇತು ಅಂಗ ಮಾತ್ರಂ. ಆಸನ ಮಾಡುವುದೇ ಪರಮಾರ್ಥ ಅಲ್ಲ. ಆಸನ ಅನ್ನೋದು ಏನಿದೆ ಅದೊಂದು ಸ್ಟೆಪ್ ಮಾತ್ರ ಅದು. ಆದ್ರಿಂದ ಒಂದು ಸಂಗತಿ ನಮ್ಗೆ ಗೊತ್ತಿರಬೇಕು, ಸಾಮಾನ್ಯವಾಗಿ ನಿಮ್ಮಂಥ ಸಾಧಕರಿಗೆ ದೀರ್ಘಕಾಲದ ಯೋಗಾಭ್ಯಾಸ ಬೇಕಾಗಿಲ್ಲ. ಯೋಗಾಭ್ಯಾಸ ಮಾಡುವುದು ತಪ್ಪು ಅಂತ ಹೇಳ್ತಿಲ್ಲ. ಆಸನಗಳನ್ನು ಹಾಕುವುದು, ಪೋಸ್ಚರ್ ಹಾಕುವುದುಗಳು ಏನಿದೆಯಲ್ಲ, ಅದು ದೀರ್ಘಕಾಲ ಬೇಕಾಗಿಲ್ಲ. ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಬೇಕಾಗಿಲ್ಲ. ಯಾಕೆಂದ್ರೆ ದೇಹವನ್ನು ನಾನಾ ಥರದ ಗರ್ಭಾಸನ, ಬದ್ಧ ಪದ್ಮಾಸನ ಎಷ್ಟು ಕಷ್ಟದ್ದು ಗೊತ್ತಾಗ್ತದೆ. ಅದೇನು ಬಹಳ ಸುಲಭದ ಸಂಗತಿ ಅಲ್ಲ. ಅದು ಬಹಳ ಸಾಧನೆಯಿಂದ ಮಾತ್ರ ಮಾಡಬೇಕಾದ ಸಂಗತಿಗಳು. ಅವರಿವರಿಗೆ, ಸಾಧಾರಣರಾದವರಿಗೆ ಆ ಬೆನ್ನೇ ಬಗ್ಗೋದಿಲ್ಲ, ನಮ್ಮ ಹಣೆ ಇಲ್ಲಿ ನಮ್ಮ ಮೊಣಕಾಲಿಗೆ ಮುಟ್ಟೋದೇ ಇಲ್ಲ. ಅದೇನು ಸಾಧಾರಣ ಸಂಗತಿ ಅಲ್ಲ. ಆದ್ರೆ ಯೋಗಾಸನಗಳಲ್ಲೇ ಬಹಳ ದೀರ್ಘಕಾಲ ಕಳಿಬಾರ್ದು. ಯಮ ನಿಯಮ ಅಂದ್ರೆ ಸತ್ಯ, ಅಹಿಂಸೆ ಮೊದಲಾದ್ದೆಲ್ಲ ಅಲ್ಲಿ ಸೇರಿರ್ತದೆ. ಹಿಂದೆ ನಾವು ಅದನ್ನು ಭಾಗವತದಲ್ಲಿ ನೋಡಿದ್ದೇವೆ. ಯಮ ನಿಯಮ ಆಸನ ಅಂದ್ರೆ ಯೋಗಾಸನ. ಯಮ ನಿಯಮ ಆಸನ, ಮುಂದೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ. ಅದಕ್ಕೆ ಗಮನ ಕೊಡಬೇಕು. ನಾವೀಗ ಯೋಗದ ಆಸನಗಳಿಗೆ ಹೆಚ್ಚು ಗಮನ ಕೊಟ್ಟಿರ್ತೇವೆ. ಯಾಕೆ ತಪ್ಪಲ್ಲ. ಈಗ ನಮಗಿರೋ ಪರಿಸ್ಥಿತಿಯಲ್ಲಿ ಈ ಆಧುನಿಕ ಕಾಲದ ಅನೇಕ ಥರದ ರೋಗಗಳು, ಆ ರೋಗಗಳೆಲ್ಲ ನೀವು ಪ್ರಾಣಾಯಾಮ ಮಾಡ್ರಿ, ಭಗವಂತನ ಧ್ಯಾನ ಮಾತ್ರ ಮಾಡ್ರಿ ಅಂದ್ರೆ ಆ ರೋಗಗಳು ಅದಕ್ಕೆ ಬಗ್ಗದೇ ಇರಬಹುದು. ಭಗವಂತ ಒಲಿದ್ರೆ ಯಾವ ರೋಗವೂ ಪರಿಹಾರ ಕಾಣ್ತದೆ, ಅದು ವಿಷಯ ಬೇರೆ. ಆದ್ರೆ ಅಷ್ಟು ಪರಿಪರಿಯಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ ಭಗವಂತನ ಒರೆಸ್ಕೊಳಕ್ಕೆ ನಮಗೆ ಸಾಧ್ಯ ಆಗ್ಬೇಕಲ್ಲ. ಇಲ್ಲಿ ನಮಗೆ ಯೋಗಾಸನಗಳನ್ನು ಉಪದೇಶ ಮಾಡಿದವನು ಭಗವಂತನೇ, ಅವನದೇ ಮಾರ್ಗ ಇದು ಕೂಡ. ಅದಕ್ಕಾಗಿ ಯೋಗಾಸನಗಳನ್ನ ಮಾಡುವಾಗಲೂ ಕೂಡ ಸ್ನಾನ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಅದು ನಮ್ಗೆಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕೆಲವು ಸಮಯ ಸ್ನಾನ ಮಾಡಿ ಯೋಗಾಸನಗಳನ್ನು ನಾನು ಮಾಡ್ತಿದ್ದೆ. ಸ್ನಾನ ಮಾಡಿ ಯೋಗಾಸನ ಮಾಡಿದಾಗ ಅದು ಹೆಚ್ಚು ಸುಲಭವಾಗಿ ದೇಹ ಮಣಿತದೆ, ಅನುಕೂಲ ಇದೆ. ಆದ್ರೆ ಅದಾದ್ಮೇಲೆಲ್ಲ ಮತ್ತೆ ಶರೀರ ಬೆವರಿ, ಅದು ಶರೀರ ಮಲಿನ ಆಗೋದ್ರಿಂದ ಇನ್ನೊಂದ್ಸರಿ ಸ್ನಾನ ಮಾಡ್ಬೇಕಾಗ್ತದೆ. ಎರಡೆರಡು ಸರಿ ಸ್ನಾನ ಮಾಡಿ ಬೆಳಿಗ್ಗೆ ಎದ್ದಾಗಿಂದ ಮಧ್ಯಾಹ್ನ ತನಕ ಇದರಲ್ಲೇ ಕಾಲ ಕಳಲಿಕ್ಕೆ ನಮ್ಮಂಥವ್ರಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಯೋಗಾಸನಗಳೆಲ್ಲ ಸ್ನಾನಕ್ಕಿಂತ ಮುಂಚೆ ಅಂತ ಇಟ್ಕೊಂಡು ಪ್ರಾಣಾಯಾಮಗಳನ್ನ ಆಮೇಲೆ ಅಂತ ಒಂದು ನಾವೇ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ಯೋಗಾಸನ ಅನ್ನುವುದು ಕೂಡ ಭಗವಂತನ ಒಂದು ಪೂಜಾ ಆದ್ದರಿಂದ ಅದನ್ನು ಮೊದಲು ಮಾಡುವುದೇ ಒಳ್ಳೆಯದು. ಯಮ ನಿಯಮ ಆಸನ, ಮುಂದೆ ಪ್ರಾಣಾಯಾಮ, ಕಪಾಲಭಾತಿ, ಅನುಲೋಮ ವಿಲೋಮ ಇತ್ಯಾದಿ ಪ್ರಾಣಾಯಾಮಗಳು ಗೊತ್ತಿದೆ. ಶಾಸ್ತ್ರದಲ್ಲಿ ಹೇಳುವ ಪ್ರಾಣಾಯಾಮ ಒಂದು ಬೇರೆ ಇದೆ. ಕುಂಭಕ, ಬಾಹ್ಯ ಕುಂಭಕ, ಅಂತಃ ಕುಂಭಕ, ಹೀಗೊಂದು ಪ್ರಾಣಾಯಾಮ ಬೇರೆ ಇದೆ. ನೀವೆಲ್ಲಿ ನೋಡಿದ್ರು ಒಂದು ಯಾವುದಾದ್ರೂ ಪುರೋಹಿತರು, ಪಂಡಿತರು, ಸ್ವಾಮಿಗಳು ಮಾಡಿಸುವ ಕ್ರಿಯಾ ನೋಡಿದ್ರೆ ಆಚಮನ ಆದ ಕೂಡಲೇ ಪ್ರಾಣಾಯಾಮ ಮಾಡ್ರಿ ಅಂತಿರ್ತಾರೆ. ಪ್ರಾಣಾಯಾಮ ಮಾಡ್ರಿ ಅಂದ ಕೂಡಲೇ ಅವ್ರೇನ್ ಮಾಡ್ತಾರೆ, ನೀವೆಲ್ಲರೂ ಪೂಜೆ ಮಾಡಿಸ್ಲಿಕ್ಕೆ ಹೋಗಿದ್ರೆ ಆಚಮನ ಆದ ಕೂಡಲೇ ಪ್ರಾಣಾಯಾಮ ಮಾಡ್ರಿ, ಇವ್ರು ಮೂಗು ಹಿಡಿತಾರೆ ಪುರೋಹಿತರು, ಅವ್ರ ಯಜಮಾನರು ಮೂಗು ಹಿಡಿಬೇಕು. ಅದಾದ್ಮೇಲೆ ಸಂಕಲ್ಪ, ಇವತ್ತಿನ ತಿಥಿ, ಯೋಗ, ಕರಣ ಇದೆಲ್ಲ. ಬರೀ ಮೂಗು ಹಿಡಿದ್ರೆ ಪ್ರಾಣಾಯಾಮ ಆಗೋದಿಲ್ಲ, ವಾಸ್ತವಿಕವಾಗಿ ಪ್ರಾಣಾಯಾಮ ಮಾಡ್ಬೇಕು. ಆದ್ರೆ ಆ ಪ್ರಾಣಾಯಾಮ ನಾವು ಇವತ್ತು ಹೆಚ್ಚು ಮಾಡ್ತಿಲ್ಲ. ಬಲ ಮೂಗಿನಿಂದ ಶ್ವಾಸ ಬಿಟ್ಟು ಆಮೇಲೆ ಎಡ ಮೂಗಿನಿಂದ ಹೊರಗೆ ಎಳ್ಕೊಂಡು ಆಮೇಲೆ ಒಳಗೆ ಅದನ್ನು ತಡೆ ಹಿಡಿಬೇಕು. ಇದನ್ನು 1, 2, 4ರ ಅನುಪಾತದಲ್ಲಿ, 1ರ ಅನುಪಾತದಲ್ಲಿ ಬಲ ಮೂಗಿನಿಂದ ಹೊರಗೆ ಬಿಡಬೇಕು, 2ರ ಅನುಪಾತದಲ್ಲಿ ಒಳಗೆ ಎಳ್ಕೋಬೇಕು, 4ರ ಅನುಪಾತದಲ್ಲಿ ಒಳಗೆ ತಡೆ ಹಿಡಿಬೇಕು. ಇದು ನಾವು ನಮ್ಮ ಸಂಪ್ರದಾಯದಲ್ಲಿ ಬಂದದ್ದು ಒಂದನ್ನು ಹೇಳಿದೆ.
ಸ್ವಲ್ಪ ಏನಾದರೂ ಸಂಪ್ರದಾಯ ಭೇದ ಇದ್ದಿರಬಹುದು, ಅದನ್ನ ತಪ್ಪು ಇದು ಎಷ್ಟೇ ಸರಿ ಅಂತ ನಾವು ಅದನ್ನ ಹೇಳಬಾರ್ದು. ನಮ್ಮ ಸಂಪ್ರದಾಯದಲ್ಲಿ ಬಂದದ್ದನ್ನ ನಾವು ಮಾಡುವುದನ್ನ ಇದನ್ನ ನಾವು ತಿಳಿಸಿದ್ವಿ. ಆದರೆ ಇದನ್ನ ಎಲ್ಲ ಹೆಚ್ಚು ನಾವು ಮಾಡ್ತಿಲ್ಲ. ಈಗ ಮಾಡಬೇಕು, ಅದನ್ನೆಲ್ಲವೂ ಕೂಡ ಮಾಡಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ನಮ್ಮ ಎಲ್ಲ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ವಿಷಯಗಳಿಂದ ಒಳಗೆ ಸೆಳ್ಕೋಬೇಕು. ಇವತ್ತರ ಈ ಇಂದ್ರಿಯಗಳ ಸ್ವಭಾವ ಹೇಗಂದ್ರೆ ಹೊರಗೆ ಓಡಿ ಹೋಗೋದು ಅವತ್ತರ ಸ್ವಭಾವ. ಹೊರಗೆ ಓಡಿ ಹೋಗ್ತಿರೋದನ್ನ ಕುದುರೆಗಳನ್ನ ಹಗ್ಗ ಹಿಡಿದು ಕಡಿವಾಣ ಹಿಡಿದು ಒಳಗೆ ಜಗ್ಗಿದಂತೆ ಒಳಗೆ ಜಗ್ಕೋಬೇಕು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಮುಂದೆ ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ. ಈಗ ಯಮ, ನಿಯಮ, ಆಸನ. ಆಸನ 3ನೇದ್ದು. ಅದಾದ್ಮೇಲೆ ಆಸನಕ್ಕಿಂತ ಮಹತ್ವದ್ದಾಗಿ ಪ್ರಾಣಾಯಾಮ, ಪ್ರತ್ಯಾಹಾರಗಳಿವೆ. ಅದರಿಂದ ಆಸನದಲ್ಲೇ ನಮ್ದು ನಿಲ್ಲಬಾರ್ದು. ಆಸನ ಕಲಿಬೇಕು, ಕಲಿಸ್ಬೇಕು, ಮಾಡಬೇಕು. ಆದ್ರೆ ಮುಂದಿನ ಧ್ಯಾನ ಇತ್ಯಾದಿಗಳಿಗೆ ಅದೊಂದು ಅಂಗ ಆಗಬೇಕು. ಆ ಧ್ಯಾನವನ್ನ ತೀರಾ ಸಣ್ಣ ಮಕ್ಕಳಿಗೆ ಧ್ಯಾನ ಮಾಡ್ರಿ ಅಂತ ಅವ್ರು ಮಾಡ್ಲಿಕ್ಕಿಲ್ಲ. ಆದ್ರೆ ಸ್ವಲ್ಪ ಪ್ರವಚನ ಇತ್ಯಾದಿಗಳನ್ನು ಕೇಳಿದವರು, ಗ್ರಂಥಗಳನ್ನು ಓದ್ದವರು, ಮಹಾತ್ಮರ ಉಪದೇಶಗಳನ್ನು ಕೇಳಿದವರು ದಿನನಿತ್ಯವೂ ಒಂದು ಸ್ವಲ್ಪ ಹೊತ್ತು ಯೋಗಾಸನಗಳನ್ನು ಮಾಡಿದ್ದಾದ ಮೇಲೆ ಸ್ನಾನ ಮಾಡಿ ದೇವ್ರ ಮುಂದೆ ಏನು ಕೂತ್ಕೋತೀವಲ್ಲ, ಆವಾಗಾದ್ರೂ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಧ್ಯಾನವನ್ನು ಮಾಡುವುದನ್ನು ರೂಢಿ ಮಾಡ್ಕೋಬೇಕು. ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯನ್ನು ಭವಿಷ್ಯತೆ. ಧ್ಯಾನ ಮಾಡ್ತಾ ಮಾಡ್ತಾ ಭಗವಂತನ ಸಾಕ್ಷಾತ್ಕಾರ ಹೇಗಾಗ್ತದೆ, ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ, ಹಾಗೆ ನಿರಂತರವಾದ ಶಾಸ್ತ್ರದ ಅಧ್ಯಯನದಿಂದ ಸತತವಾಗಿ ಅದನ್ನೇ ತಾವು ಅಧ್ಯಯನ ಮಾಡುವ ಇನ್ನೊಬ್ರಿಗೆ ಬೋಧನೆ ಮಾಡಿದಾಗಲೂ ಕೂಡ ಆ ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದಂತೆ. ಅದರಿಂದ ಭಗವಂತನ ಸಾಕ್ಷಾತ್ಕಾರ ಅವಾಗಲೂ ಆಗ್ತದಂತೆ. ಸಾಧಕರು ಒಬ್ಬೊಬ್ರು ಒಂದೊಂದು ಥರದವ್ರು ಇರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ತದೆ. ಎಲ್ಲರಿಗೂ ಒಂದೇ ಮಾರ್ಗ ಇರೋದಿಲ್ಲ. ಆದ್ರಿಂದ ಇದನ್ನೆಲ್ಲವನ್ನೂ ಮಾಡುವುದನ್ನ ನಾವು ರೂಢಿ ಮಾಡ್ಕೊಳ್ಬೇಕು. ಆರಂಭದ ಹಂತದಲ್ಲಿ ಇದ್ದವರಿಗೆ ಇವೆಲ್ಲವೂ ಕೂಡ ಬೇಕು. ಅಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ ಬಂತು. ಇಷ್ಟನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಹೊರಗೆ ನಾವು ವಿಗ್ರಹದಲ್ಲಿ ಮಾಡುವ ಪೂಜಾಕ್ಕಿಂತ ಒಳಗಿನ ಧ್ಯಾನ ಅಂತಂದ್ರೆ ಹೆಚ್ಚು ಮಹತ್ವದ್ದು. ಇದನ್ನ ಗಮನಿಸಿ. ಪೂಜಾ ಮಾಡ್ಲಿಕ್ಕೆ ನಾವೇ ಕೂತ್ವಿ ಅಂತ ತಿಳ್ಕೊಳ್ರಿ. ಪುರೋಹಿತರನ್ನ ಕರೆಸಿ ಪೂಜಾ ಮಾಡ್ತಿದ್ರೆ ಅವ್ರು ಮಾಡ್ತಿರ್ತಾರೆ, ನಾವು ಸುಮ್ಮನೆ ಕೈ ಕಟ್ಟಿ ಕೂತಿರ್ತೇವೆ. ನಾವೇ ಪೂಜಾ ಮಾಡ್ಲಿಕ್ಕೆ ಕೂತಾಗಲೂ ಕೂಡ ನಮ್ಮ ಕೈ ಅದು ಭಗವಂತನ ವಿಗ್ರಹಗಳನ್ನ ಮುಟ್ತದೆ, ತೊಳಿತದೆ. ಅದಕ್ಕೆ ಮತ್ತೊಂದಷ್ಟು ನೀರು, ಗಂಧ, ಕುಂಕುಮ, ಹೂವು ಇತ್ಯಾದಿಗಳನ್ನ ಏರಿಸ್ತಿರ್ತದೆ. ನಮ್ಮ ಕೈ, ಕಣ್ಣು ಇತ್ಯಾದಿಗಳು ಅಲ್ಲಿ ತೊಡಗಿದ್ದಾಗ ಯಾಂತ್ರಿಕವಾಗಿ ನಡೀತಿರ್ತದೆ, ಯಾಕಂದ್ರೆ ಅಭ್ಯಾಸ ಆಗಿ ಹೋಗಿರ್ತದೆ. ಆದ್ರೆ ಮನಸ್ಸು ಅಲ್ಲಿ 100% ತೊಡಗಿರೋದಿಲ್ಲ. ಅಭ್ಯಾಸದ ಪ್ರಕಾರ ನಡ್ಕೊಂಡು ಹೋಗ್ತಿರ್ತದೆ, ಮನಸ್ಸು ತೊಡಗಿರೋದಿಲ್ಲ. ಆದ್ರೆ ಧ್ಯಾನ ಮಾಡ್ಲಿಕ್ಕೆ ಕೂತಾಗ ಅನಿವಾರ್ಯವಾಗಿ ಮನಸ್ಸು ತೊಡಗಬೇಕಾಗ್ತದೆ. ಮನಸ್ಸು ಒಂದು ವೇಳೆ ತೊಡಗದೆ ಹೋದ್ರೆ ಧ್ಯಾನ ಕಟ್ಟಾಗಿ ಹೋಗ್ತದೆ. ಆವಾಗ ನಮಗೆ ಎಚ್ಚರ ಆಗ್ತದೆ. ಕಳಕಳಿ ಇದ್ರೆ ಕಟ್ಟಾದ್ರೆ ಆಗಲಿ ಬಿಡು, ಮುಂದಿನ ಕೆಲಸಕ್ಕೆ ಹೋಗಿಬಿಡೋಣ ಅಂತ ಹೋಗಿಬಿಟ್ರೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ, ಸಾಧನೆ ವಿಳಂಬ ಆಗ್ತದೆ ಅಷ್ಟೇ. ಧ್ಯಾನ ಮಾಡ್ಬೇಕಂತ ಕೂತಿದ್ದೀವಿ, ಇವತ್ತು 1 ನಿಮಿಷ ಆಯ್ತು, ಅರ್ಧ ನಿಮಿಷ ಆಯ್ತು, ಸ್ವಲ್ಪ ಮನಸ್ಸಿಗೆ ಖೇದ ಆಗಿ ನಾಳೆ ಅದನ್ನ 1 ಮೆಟ್ಲಿದ್ದದ್ದು 2 ಮೆಟ್ಲು, 2ನೇ ಮೆಟ್ಲಿದ್ದದ್ದು ನಾಡ್ದು 3ನೇ ಮೆಟ್ಲು, ಅದಲ್ಲ, ಅದಾಗದೆ ಹೋದ್ರು ಇವತ್ತು 1ನೇ ಮೆಟ್ಲು, ಇನ್ನು 10 ದಿವಸ ಬಿಟ್ಟು 2ನೇ ಮೆಟ್ಲು, ಇನ್ನು 10 ದಿವಸ ಬಿಟ್ಟು 3ನೇ ಮೆಟ್ಲು ಅಂತ ಇಟ್ಕೊಂಡ್ರು ನೀ ಯಾಕೆ ಬೇಗ ಬೇಗ ಸಾಧನೆ ಮಾಡಲಿಲ್ಲ ಅಂತ ಭಗವಂತ ನಮ್ಮನ್ನು ಕೇಳೋದಿಲ್ಲ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡು. ಯಾಕಂದ್ರೆ ನೀನು ಈಸಬೇಕಾಗಿದೆ ಈ ಸಂಸಾರದಲ್ಲಿ, ಈಸ್ತಾ ಇವೆಲ್ಲ ಕೆಲಸಗಳನ್ನು ಮಾಡ್ಬೇಕಾಗಿದೆ ಅಂತ ಅವನಿಗೆ ಗೊತ್ತು. ಆದ್ರಿಂದ ನಮಗೆಷ್ಟು ಸಾಧ್ಯವೋ ಅದನ್ನ ಮಾಡ್ತಾನೆ ಹೋಗ್ಬೇಕು, ಅದನ್ನ ನಿಲ್ಲಿಸುವಂತಿಲ್ಲ ಯಾವತ್ತು. ಅದನ್ನ ಶಾಸ್ತ್ರ ಹೇಳಿದೆ. ಅಂತೂ ಒಳಗಿನ ಧ್ಯಾನ ಅಂತ ಅನ್ನೋದು ಇಷ್ಟು ಮಹತ್ವದ್ದು. ಆ ಒಳಗಿನ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳುವಂಥ ಶ್ಲೋಕ ಇದು. ಈಗ ನಾವು ನೋಡ್ತಿರುವಂಥ ಶ್ಲೋಕ. ಈ ಕೃಷ್ಣ ಅವತಾರ ಪರಿಸಮಾಪ್ತ ಮಾಡಿದ, 106 ವರ್ಷ ಇಲ್ಲಿದ್ದ ಅವತಾರ ಪರಿಸಮಾಪ್ತ ಮಾಡಿದ. ಅವತಾರ ಪರಿಸಮಾಪ್ತ ಮಾಡುವಾಗ ಇನ್ನು ಸಾಕು, ಒಂದಿನ ಅವತಾರ, ಎಲ್ಲಾ ಕೆಲಸಗಳು ಆಗಿವೆ, ಹೊರಡು ಅಂತ ದೇವತೆಗಳು ಕೇಳಲಿಕ್ಕೆ ಬಂದಿದ್ರಂತೆ. ಆವಾಗ ಅವ್ರು ಹೇಳಿದಂಥ ಒಂದು ಶ್ಲೋಕ ಇದು. ನಿನ್ನ ಈ ಮಂಗಳಮಯವಾದಂಥ ದಿವ್ಯ ಬೆಳಕಿನ ರೂಪ ಅದ ಪಾದ ನಮ್ಮ ಹೃದಯದ ಆಕಾಶದಲ್ಲಿ ಬೆಳಗ್ತಾ ಇರ್ತದೆ. ಈ ಹೃದಯದ ಆಕಾಶದಲ್ಲಿ ನಿನ್ನ ಪಾದಕಮಲ ಏನು ಬೆಳಗ್ತಿದೆಯಲ್ಲ, ಅದನ್ನ ಜ್ಞಾನಿಗಳಾದವರು, ಆ ಪಾದವನ್ನು ಜ್ಞಾನಿಗಳಾದವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇತ್ಯಾದಿ ರೂಪದಿಂದ ಧ್ಯಾನ ಮಾಡ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಒಂದು ಪದ್ಧತಿ, ಒಂದು ಸಂಪ್ರದಾಯ ಹೇಳಿದೆ. ಇನ್ನೊಂದು ಶಬ್ದದಿಂದ ಮತ್ತೊಬ್ರು ಅದೇ ಭಗವಂತನ್ನೇ ಪೂಜೆ ಮಾಡ್ತಾರೆ. ಮತ್ತೆ ಈ ಪಾದ ಎಂಥದ್ದು ಅಂದ್ರೆ ಇದು ಧೂಮಕೇತು ಇದ್ದಂತೆ.
ಧೂಮಕೇತು ಅಂದ ಕೂಡಲೇ ಧೂಮಕೇತು ಎಲ್ಲಾದ್ರೂ ಉಲ್ಕೆ ಎಲ್ಲಾದ್ರು ಅಪ್ಪಳಿಸಿದ್ರೆ ಅದೆಲ್ಲ ಅಲ್ಲಿ ಇದ್ದುದನ್ನೆಲ್ಲ ಸುಟ್ಟು ಹಾಕಿಬಿಡ್ತದೆ. ಭಗವಂತನ ಪಾದವನ್ನು ಧೂಮಕೇತು ಅಂತ ವರ್ಣನೆ ಮಾಡೋದು ಇದೇನು ಬಹಳ ವಿಚಿತ್ರವಾಗಿದೆಯಲ್ಲ ಅಂತ ನಮ್ಗನ್ಸಿದ್ರೆ, ಭಗವಂತನ ಪಾದ ಅನ್ನೋದು ಧೂಮಕೇತು ಹೌದು. ಅದು ಯಾಕೆ ಧೂಮಕೇತು ಅಂದ್ರೆ, ನಾವು ನಮ್ಮ 5 ಕರ್ಮೇಂದ್ರಿಯದಿಂದ 5 ಜ್ಞಾನೇಂದ್ರಿಯದಿಂದ ಮನಸ್ಸಿನಿಂದ ಯಾವತ್ತೂ ವಿಷಯಗಳನ್ನೇ ಧ್ಯಾನ ಮಾಡ್ತಾ ಕೂತಿದ್ದೇವಲ್ಲ, ಅದು ಬೇಕು, ಅದನ್ನ ನೋಡ್ಬೇಕು, ಇದನ್ನ ಕೇಳಬೇಕು, ಇದನ್ನ ತಿನ್ನಬೇಕು, ಇದನ್ನ ಮುಟ್ಟಬೇಕು, ಅಲ್ಲಿಗೆ ಹೋಗ್ಬೇಕು, ಇದನ್ನ ತಗೋಬೇಕು ಅಂತೆಲ್ಲ ನಾವು ವಿಷಯಗಳನ್ನೇ ಧ್ಯಾನ ಮಾಡ್ತಾ ಕೂತಿದ್ದೇವಲ್ಲ, ಈ ವಿಷಯದ ಆಸೆ, ಲೌಕಿಕ ಪದಾರ್ಥಗಳ ಆಸೆ ಅಂತನ್ನೋದಕ್ಕೆ, ಆ ಆಸೆಗೆ ಈ ಭಗವಂತನ ಪಾದ ಅನ್ನೋದು ಧೂಮಕೇತು ಇದ್ದಂತೆ. ಎಲ್ಲಿಯಾದ್ರೂ ಧೂಮಕೇತು ಉಲ್ಕೆ ಭೂಮಿ ಮೇಲೆ ಬಿದ್ದರೆ ಅಲ್ಲೊಂದು ದೊಡ್ಡ ತೆಗ್ಗಾಗಿ ಸುತ್ತಮುತ್ತಲು ಇದ್ದ ಗಿಡ ಗಂಟೆ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತದಲ್ಲ, ಗೊತ್ತದೆ ನಮ್ಗೆ. ಹಾಗೆ ಭಗವಂತನ ಪಾದ ನಮ್ಮ ತಲೆಯ ಮೇಲೆ ಬೀಳಲಿ, ನಮ್ಮ ತಲೆಯನ್ನು ಅದು ಸ್ಪರ್ಶಿಸಲಿ, ಅವಾಗಾದ್ರೂ ಸ್ವಲ್ಪ ಒಳಗಿರುವ ಬುದ್ಧಿಗೆ, ಮನಸ್ಸಿಗೆ, ಮೆದುಳಿಗೆ ಅಲ್ಲಿ ಒಳಗಿರುವ ದುರ್ವಾಸನೆ ಎಲ್ಲ ಹೋಗಿ ಒಂದಿಷ್ಟು ಸದ್ಬುದ್ಧಿ ಅದಕ್ಕೆ ಬರಲಿ ಅಂಥ ಆ ಪ್ರಕಾಶ ರೂಪವಾದಂಥ ಪಾದ ನಮ್ಮ ಹೃದಯ ಆಕಾಶದಲ್ಲಿ ಬೆಳಗಲಿ ಅಂತ ಅವ್ರು ಕೇಳ್ಕೊತಿದ್ದಾರೆ. ಶ್ಲೋಕದಲ್ಲಿ ಯಹ ಅಂತ 3 ಸರಿ ಬಂದಿದೆ. ಶಾನ್ನಸ್ತವಾಂಘ್ರಿ ಅಶುಭಾಷಯ ಧೂಮಕೇತು ಕ್ಷೇಮಾಯ ಯಹ ಅಂತ ಒಂದ್ ಕಡೆ ಯಹ ಇದೆ, ಯಹ ಸಾತ್ವಿಕೈ ಅಂತ ಮತ್ತೊಂದು ಕಡೆ ಯಹ ಇದೆ. ಕೊನೆಗೆ ವ್ಯೂಹ್ಯ ಅರ್ಚಿತ ಸಮನಶಃ ಸಮವಿಕ್ರಮೈರ್ಯ ಅಂತ ಕೊನೆಗೆ ಯ ಅಂತ ಮತ್ತೊಂದಿದೆ. ಯ ಅಂದ್ರೆ ಮಂಗಳಮಯ ಅಂತ ಒಂದ್ ಕಡೆ ಅರ್ಥ. ಕೊನೆಗೆ ಬಂದಿರುವಂಥ ಯ ಅನ್ನೋದಕ್ಕೆ ಜ್ಞಾನದ ಬೆಳಕಿನ ರೂಪವಾದದ್ದು ನಿನ್ನ ಪಾದ ಅಂತ ಅರ್ಥ. ನಡುವೆ ಬಂದಿರುವ ಯಕಾರಕ್ಕೆ ಯ ಅನ್ನೋದಕ್ಕೆ ಯಾವ ಅಂತ ಹೀಗರ್ಥ. ಅಂಥ ನಿನ್ನ ಪಾದ ನನ್ನ ವಿಷಯದ ವಾಸನೆಗಳನ್ನೆಲ್ಲ ಸುಟ್ಟು ಹಾಕಲಿ ಅಂತ ಹೀಗೆ ಕೇಳ್ತದೆ. ಇಲ್ಲಿ ಆ ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಭಗವಂತನ ರೂಪಗಳು, ಭಗವಂತ ಸಹಜವಾಗಿ ಅನೇಕ ರೂಪಗಳನ್ನು ತಾಳಬಲ್ಲ. ನಮಗೆ ಅನೇಕ ರೂಪಗಳನ್ನು ತಾಳುವ ಶಕ್ತಿ ಇಲ್ಲ, ಆದ್ರೆ ಭಗವಂತ ಅನೇಕ ರೂಪಗಳನ್ನು ತಾಳ್ತಾನೆ. ಭಗವಂತ ಎಷ್ಟು ರೂಪಗಳನ್ನು ತಾಳಿದ್ರು ಎಲ್ಲ ರೂಪವೂ ಒಂದೇ. ಅಲ್ಲಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತೆ. ಆ ಒಬ್ಬನೇ ಭಗವಂತನಿಗೆ ಅನೇಕ ನಾಮಗಳು, ಅನೇಕ ರೂಪಗಳು. ಅಲ್ಲಿ ಯಾವುದೇ ರೀತಿಯಾದ ಭೇದ ಇಲ್ಲ. ಹೀಗೆ ಅಭಿನ್ನವಾದಂಥ ರೂಪಗಳು, ಅವೇ ರೂಪಗಳನ್ನೇ ವ್ಯೂಹ ರೂಪದಿಂದ ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ ಹೀಗೆ 4 ರೂಪಗಳಿಂದ ಅವನನ್ನು ಧ್ಯಾನ ಮಾಡ್ತಾರಂತೆ. ಮತ್ತೆ ಈ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಿದರೆ ಅನೇಕ ಥರದ ಆಯುಧಗಳನ್ನು ಇತ್ಯಾದಿಗಳನ್ನು ಚಿಂತನೆ ಮಾಡ್ತೇವೆ. ಆಯುಧ, ಆಭರಣ ಇತ್ಯಾದಿಗಳನ್ನು ಚಿಂತನೆ ಮಾಡ್ತೇವೆ. ಆ ಆಯುಧ, ಆಭರಣ ಎಲ್ಲಿಂದ ಬಂದದ್ದು? ನಾವ್ಯಾವುದಾದ್ರು ಈ ಜಗತ್ತಿನಲ್ಲಿ ಯಾರು ಅಕ್ಕಸಾಲಿಗರು ತಯಾರು ಮಾಡಿದ ಕಬ್ಬಿಣದ್ದು, ಬಂಗಾರದ್ದು, ಇನ್ನೂ ಹೆಚ್ಚು ಅನುಕೂಲ ಇದ್ದವರು ಬಂಗಾರದೇ ಆಭರಣಗಳನ್ನ ಹಾಕಿದರೆ ಆ ಬಂಗಾರದ ಆಭರಣಗಳು, ಬಂಗಾರದ ಆಯುಧಗಳು ಹೋಗೋದೆಲ್ಲಿಗೆ? ಕಲ್ಲಿನ ವಿಗ್ರಹದ ಮೇಲೆ. ಒಳಗೆ ಭಗವಂತನ ದಿವ್ಯ ಮಂಗಳ ವಿಗ್ರಹ ಇದೆಯಲ್ಲ, ಅಲ್ಲಿ ನಾವು ಮಾಡಿದ ಬಂಗಾರದ ಆಯುಧ, ಉಡಿಸಿದ ರೇಷ್ಮೆ ಬಟ್ಟೆ ಇವೆಲ್ಲ ಅಲ್ಲಿ ಹೋಗೋದಿಲ್ಲ. ಅವೆಲ್ಲ ಅಲ್ಲಿ ಹೇಗೆ ಅಂತಂದ್ರೆ, ಸ್ವಯಂ ಭಗವಂತನೇ ಅಚಿಂತ್ಯ ಶಕ್ತಿ ಇದ್ದವನು ಒಂದು ಕೈಯಲ್ಲಿ ಒಂದು ಆಯುಧವಾಗಿ, ಮತ್ತೊಂದು ಕೈಯಲ್ಲಿ ಮತ್ತೊಂದು ಆಯುಧವಾಗಿ, ತಾನೇ ತನ್ನ ಶಕ್ತಿಯಿಂದ ಆಭರಣನಾಗಿ, ತಾನೇ ತನ್ನ ಶಕ್ತಿಯಿಂದ ಅಂಬರ ಬಟ್ಟೆ ಆಗಿ, ಹೀಗೆ ನಾನಾ ಥರದ ರೂಪಗಳನ್ನು ತಾಳಿ ನಮಗೆ ದರ್ಶನ ಕೊಡ್ತಾನೆ. ಯಾವ ಥರ ನಾವು ಭಗವಂತನ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತೀವೋ ಆ ಥರದ ದರ್ಶನ ಅವನು ಕೊಡ್ತಾನೆ. ಇದೊಂದು ಆ ಭಾಗವತದ 12ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕ. ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದ್ರು. ಅದನ್ನು ಹಿಂದೊಂದ್ಸರಿ ಹೇಳಿದ್ದೆ ನಾನು. ಶೌನಕ ಮೊದಲಾದವರು ಕೆಲವು ಋಷಿಗಳು ದೊಡ್ಡ ಯಜ್ಞ ಪ್ರಾರಂಭ ಮಾಡಿದರು. ಭಾಗವತ ಪ್ರಾರಂಭ ಕಾಣೋದೇ ಹಾಗೆ, ಅನೇಕ ಪುರಾಣಗಳೆಲ್ಲ ಪ್ರಾರಂಭ ಕಾಣೋದೇ ಹಾಗೇನೆ. ದೊಡ್ಡದೊಂದು ಯಜ್ಞ ನಡೆಸಿದ್ರು. ಶೌನಕರು ಅನ್ನೋರು ಕುಲಪತಿಗಳವರು, ದೊಡ್ಡದೊಂದು ಗುರುಕುಲಕ್ಕೆ ಅವ್ರ ಕುಲಪತಿಗಳು ಯಜ್ಞ ನಡೆಸಿದ್ರು. ಆ ಯಜ್ಞದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಜ್ಞ, ನಡುವೆ ಬಿಡುವಿರ್ತದಲ್ಲ, ಆವಾಗ ಅವರು ಸಮಯ ಹಾಳು ಮಾಡ್ತಿರ್ಲಿಲ್ಲ. ಒಬ್ಬರು ಯಾರು ಪಂಡಿತರನ್ನು ಕರೆಸಿ ಪ್ರವಚನ ಹೇಳ್ರಿ, ಪ್ರವಚನ ಮುಗಿಸ್ತಿದ್ರು, ಮತ್ತೆ ಯಜ್ಞಕ್ಕೆ ತಯಾರಾಗ್ತಿದ್ರು. ಇಂಥದ್ದು 100 ವರ್ಷ, 1000 ವರ್ಷ ಎಲ್ಲ ಯಜ್ಞಗಳು ಮಾಡ್ತಿದ್ರು. ಅಲ್ಲಿ ಈ ಸೂತ ಪುರಾಣಿಕರು
ಪುರಾಣ ಹೇಳುವರಾದ್ರಿಂದ ಅವ್ರಿಗೆ ಪುರಾಣಿಕರು ಅಂತಾನೆ ಹೆಸರಿತ್ತು. ಪುರಾಣಿಕರು ಸರ್ನೇಮ್ ಆಯ್ತು ಆಮೇಲೆ ಎಷ್ಟೋ ಮಂದಿಗೆ, ನೀವು ಕೇಳಿರ್ತೀರಿ. ಯಾಕೆ ಆ ಥರ? ಇದು ಗೊತ್ತಿರ್ಬೇಕು ನಿಮಗೆ, ನಮಗೆಲ್ಲ ಗೊತ್ತಿರ್ಬೇಕು. ಪುರಾಣಿಕ ಅಂತ ಸರ್ನೇಮ್ ಅದು. ಪುರಾಣಿಕತ್ವ ಆಗಲಿ, ಪುರಾಣಿಕ ಮಠ ಅಂತ ಆಗಲಿ, ಎಲ್ಲ ಸರ್ನೇಮೇ ಅವು. ಮತ್ತೊಂದು ಸ್ವಾರಸ್ಯ ಸಂಗತಿ ನಮ್ಗೆ ಆಮೇಲೆ ಯಾವಾಗಲೂ ಗೊತ್ತಾಯ್ತು. ಕಟ್ಟಿ ಅಂತಂತೀವಲ್ಲ, ಕಟ್ಟಿ ಎನ್ನುವುದು ಕೂಡ ಸರ್ನೇಮೇ ಅದು. ಯಾಕೆಂದ್ರೆ ಆ ಕಟ್ಟಿ ಅಂತನವರು ಊರ ದೇವಾಲಯದ ಕಟ್ಟಿ ಮೇಲೆ ಕೂತು ಪುರಾಣ ಹೇಳ್ತಿದ್ರು. ಅದರಿಂದಾಗ ಅವ್ರಿಗೆ ಕಟ್ಟಿಗಳು ಅಂತ ಈ ಹೆಸರು ಬಂತು. ಕಟ್ಟಿ ಮತ್ತು ಕಟ್ಟಿ ಮನಿ ಅಂತನೂ ಹಾಗೆ ಇದ್ದಿರ್ಬೋದು, ಮುಂದೆ ಹೆಚ್ಚಿನ ವಿವರಗಳು ಗೊತ್ತಿಲ್ಲ. ಅಂತೂ ಕೆಲವು ಸರ್ನೇಮಗಳನ್ನು ಅಭ್ಯಾಸ ಮಾಡಿದಾಗ ಈ ಥರ ತಿಳಿದು ಬಂತು. ಅಂಥವ್ರು ಒಬ್ಬ ಸೂತ ಪುರಾಣಿಕರು. ಅವರು ನಮಸ್ಕೃತ್ವ ಗುರುನ್ ವಕ್ಷೆ ವಿಭೂತಿರ್ ವೈಷ್ಣವೀರಹಂ ಯಾ ವೇದಾಗಮ ತಂತ್ರಾಭ್ಯಾಂ ಆಚಾರ್ಯ ಪದ್ಮಜಾದಿಭಿ ಅಂತ ಗುರುಗಳನ್ನು ನಮಸ್ಕಾರ ಮಾಡಿ ಈ ಎಲ್ಲ ಭಗವಂತನ ರೂಪಗಳನ್ನು ನಿಮಗೆ ವರ್ಣನೆ ಮಾಡ್ತೇನೆ. ಗುರು ವೇದವ್ಯಾಸರ ನಮಸ್ಕಾರ ಮಾಡ್ತೀನಿ, ಚತುರ್ಮುಖ ಬ್ರಹ್ಮನನ್ನು ನಮಸ್ಕಾರ ಮಾಡ್ತೇನೆ, ನಿಮಗೆ ಈ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತೀನಿ ಅಂತ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಇಡೀ 14 ಲೋಕಗಳೇ ಭಗವಂತನ ಪ್ರತೀಕ. ಕೆಳಗಿನ ಪಾತಾಳ, ಈಗಿನ ಭೂಲೋಕ, ಇದ್ರ ಮೇಲೆ ಇರುವಂಥ ಸರ್ಲೋಕ, ಇವೆಲ್ಲವೂ ಕೂಡ ಭಗವಂತನ ಪ್ರತೀಕ ಅಂತ ಅವರು ವರ್ಣನೆ ಮಾಡ್ತಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಪುರುಷ ಸ್ವಯಂ ಅನಿರುದ್ಧ ಇತಿ ಬ್ರಹ್ಮನ್ ಮೂರ್ತಿ ವ್ಯೂಹ ವಿಧೀಯತೆ. ಇದು 12ನೇ ಸ್ಕಂದದ್ದೇ ಮಾತು. ಆ ಭಗವಂತ ಅವನೇ ತಾನೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ರೂಪಗಳನ್ನು ತಾಳಿ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ನಾನಾ ಥರದ ಪೂಜೆಗಳನ್ನು ವರ್ಣನೆ ಮಾಡುವಂಥ ಒಂದು ಪ್ರಕರಣ ಅದು. ಅಲ್ಲಿಗೆ ಆ 289ನೇ ಶ್ಲೋಕ ಅದು ಸಮಾಪ್ತವಾಗಿದೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತವಾಗಿದೆ.